ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಸದ್ಗುರುಭ್ಯೋ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಆಚಾರ್ಯಭ್ಯೋ ನಮಃ. ಇಂದಿನ ಪ್ರವಚನಕಾರರಾಗಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ವಿದ್ವಾನ್ ವೇದಬ್ರಹ್ಮ ಶ್ರೀ ಸುದರ್ಶನ ಶರ್ಮರವರನ್ನು ಹಾಗೂ ಇವರ ಪ್ರವಚನವನ್ನು ಆಲಿಸಲು ಉತ್ಸುಕರಾಗಿ ವೇದಿಕೆ ಮುಂದುಗಡೆ ಆಸೀನರಾಗಿರುವ ಜಿಜ್ಞಾಸುಗಳಾದ ಸಭಿಕರನ್ನು ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸುತ್ತಾ ಮತ್ತು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣದ ಕೆಲವು ನುಡಿಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 1980ರಲ್ಲಿ ಅವತರಿಸಿ ಶ್ರೀ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮ ಎಂಬ ಹೆಸರಿನಿಂದ ನಾಮಾಂಕಿತರಾದರು. 1920ರಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ತಮ್ಮ ಮನೆಯಲ್ಲಿಯೇ ಸ್ಥಾಪಿಸಿದರು. 1937ರಲ್ಲಿ ಇದು ಸ್ಥಿರವಾಗಿ ಹೊಳೆ ನರಸೀಪುರದಲ್ಲಿ ನೆಲೆ ನಿಂತಿತು. ಶ್ರೀ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮ ಅಥವಾ ವೈ ಸುಬ್ಬರಾಯರು ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನು ಒಂದು ಕಾರ್ಯಕಾರಿ ಸಮಿತಿಗೆ ವಹಿಸಿ 1948ರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂದು ಅಭಿಧಾನವನ್ನು ಹೊಂದಿದರು. ಈ ಕಾರ್ಯಕಾರಿ ಸಮಿತಿಯು 1964ರಲ್ಲಿ ಒಂದು ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡು ನಂತರ 1992ರಲ್ಲಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡು ಕಾರ್ಯನಿರ್ವಹಿಸುತ್ತಿದೆ. ಶುದ್ಧ ವೇದಾಂತ ಪ್ರಚಾರ ಮತ್ತು ಜಗತ್ತಿನ ಸಮಸ್ತ ಮಾನವ ಜನಾಂಗಕ್ಕೆ ಇದನ್ನು ತಲುಪಿಸಬೇಕೆಂಬುದೇ ಸಂಸ್ಥೆಯ ಗುರಿ. ಅದಕ್ಕಾಗಿ ಶ್ರೀಗಳವರು ಹಾಕಿಕೊಟ್ಟ ಮಾರ್ಗವಾದ ಅಧ್ಯಾತ್ಮ ಗ್ರಂಥಗಳ ಪ್ರಕಟಣೆ ಮತ್ತು ಮರುಮುದ್ರಣಗಳು, ವೇದಾಂತ ವಿಷಯವನ್ನೊಳಗೊಂಡ ಮಾಸಿಕ ಮತ್ತು ತ್ರೈಮಾಸಿಕ ಪತ್ರಿಕೆಗಳನ್ನು ಹೊರತರುವುದು, ವೇದಾಂತ ಪ್ರವಚನ ಸಪ್ತಾಹ ಮತ್ತು ಶಿಬಿರಗಳನ್ನು ಆಯೋಜಿಸುವುದು ಮತ್ತು ಅಧ್ಯಾತ್ಮ ವಿದ್ಯಾಲಯ ನಡೆಸುವುದು, ಈ 4 ಕಾರ್ಯಾಲಯ ನಡೆಸಿಕೊಂಡು ಬರುತ್ತಿದೆ. ಈ ಕಾರ್ಯಾಲಯದ ಕಾರ್ಯಚಟುವಟಿಕೆಗಳೆಲ್ಲ ಮಹಾಜನರುಗಳು ನೀಡುವ ಸಹಾಯ ಮತ್ತು ಸಹಕಾರದಿಂದ ನಡೆಯುತ್ತಿವೆ. ಉದಾರಾಶಯರಾದ ಮಹಾಜನಗಳು ನೀಡುವ ಧನ ಸಹಾಯವೇ ಕಾರ್ಯಾಲಯದ ಜೀವಾಳ. ಕಾರ್ಯಾಲಯ ಇಲ್ಲಿಯವರೆಗೆ ಶ್ರೀಗಳವರ ಮತ್ತು ಅವರ ಶಿಷ್ಯರುಗಳ ಸುಮಾರು 270ಕ್ಕೂ ಹೆಚ್ಚು ಗ್ರಂಥಗಳನ್ನು ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಕಟಿಸಿದೆ ಹಾಗೂ ಮರುಮುದ್ರಣಗಳನ್ನು ಮಾಡುತ್ತಿದೆ. ಇಂದಿನ ಪ್ರವಚನ ವಿಷಯವಾದ ಶ್ರೀ ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಎಂದ ಗ್ರಂಥವು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ 1956ರಲ್ಲಿ ವಿರಚಿತವಾದುದು. ಶ್ರೀಗಳವರು 20ನೇ ಶತಮಾನದಲ್ಲಿನ ಶಾಂಕರ ವೇದಾಂತ ಪ್ರಚಾರಕರಲ್ಲಿ ಅಗ್ರಗಣ್ಯರು, ಅಧಿಕೃತ ವಕ್ತಾರರು ಆಗಿದ್ದರೆಂಬುದು ಮಹಾಜನರಿಗೆಲ್ಲ ತಿಳಿದ ವಿಷಯವೇ ಆಗಿದೆ. ಶ್ರೀಗಳವರು 100 ಬಾರಿ ಶಾಂಕರ ಭಾಷ್ಯಗಳನ್ನು ಓದಿ, ಪ್ರವಚನ ಮಾಡಿ, ಚಿಂತನ ಮಾಡಿ, ತತ್ವಮಂಥನ ಮಾಡಿ ಪಡೆದುಕೊಂಡ ಸ್ವಾನುಭವದಿಂದ ಸರಳವಾಗಿ ಅದ್ವೈತ ಸಿದ್ಧಾಂತವನ್ನು ಶ್ರೀ ಶಂಕರರ ಪ್ರಕ್ರಿಯೆಯ ಚೌಕಟ್ಟಿನಲ್ಲಿ ಮೂಡಿಸಿ ವಾದ ವಿವಾದಗಳ ಗಡಿಬಿಡಿಯಾಗಲಿ, ಪೂರ್ವಪಕ್ಷ ಸಿದ್ಧಾಂತಗಳ ಆರ್ಭಟವಾಗಲಿ, ದರ್ಶನಾಂತರಗಳ ಸಂಕರವಾಗಲಿ, ವ್ಯಾಖ್ಯಾನ ಉಪವ್ಯಾಖ್ಯಾನಗಳ ಪೂರ್ವಾಪರ ವಿರೋಧವಾಗಲಿ, ತರ್ಕಕರ್ಕಶವಾದ ಭಾಷಾ ಶೈಲಿಗಳ ಕಿರುಕುಳವಾಗಲಿ ಇಲ್ಲದಂತೆ ಶುದ್ಧವಾದ ಮಾರ್ಗದಿಂದ ಈ ಗ್ರಂಥದಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಗ್ರಂಥವನ್ನು ಓದುತ್ತಿದ್ದರೆ ಲೇಖಕರೊಡನೆ ಸಂಭಾಷಿಸುತ್ತಿರುವಂತೆಯೇ ಅನುಭವವಾಗುವುದು. ಶ್ರೀ ಶಂಕರರ ಕೃತಿರತ್ನಗಳಾದ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಅಡಗಿರುವ ಮುಖ್ಯ ವಿಷಯಗಳನ್ನು ಒಂದು ಕ್ರಮದಲ್ಲಿ ಪರಿಶೀಲಿಸಿ ಚಿಂತನ ಮಾಡುವ ಮಟ್ಟದಲ್ಲಿ ಈ ಗ್ರಂಥವನ್ನು ಹೆಣೆದಿರುತ್ತಾರೆ. ಶ್ರೀ ಶಂಕರ ಭಗವತ್ಪಾದರ ಉಪದೇಶಗಳು ಎಲ್ಲ ದೇಶದ, ಎಲ್ಲ ಕಾಲದ, ಎಲ್ಲ ಜನರಿಗೂ ಹೇಗೆ ಸರ್ವಸಮ್ಮತವಾಗಿವೆ ಎಂಬುದನ್ನು ಪೂರ್ಣಾನುಭವದ ಆಧಾರದಿಂದ ಪ್ರತಿಪಾದಿಸಿದ್ದಾರೆ. ಇಂತಹ ಗ್ರಂಥದ ವಿಷಯವನ್ನು ಕುರಿತು ಇದೇ ಸಭಾಂಗಣದಲ್ಲಿ ಇಂದು ಮತ್ತು ನಾಳೆ ಪ್ರವಚನ ಮಾಡಲಿರುವ ವಿದ್ವಾನ್ ವೇದಬ್ರಹ್ಮ ಶ್ರೀ ಸುದರ್ಶನ ಶರ್ಮರವರು ಮಸಳೆ ಗ್ರಾಮದ ಶ್ರೀ ಬಾಲಕೃಷ್ಣ ಹಾಗೂ ಶ್ರೀಮತಿ ಮುಕ್ತಾಂಬ ದಂಪತಿಗಳ ಜ್ಯೇಷ್ಠ ಪುತ್ರರು. ಇವರು ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ ಬಳಿಕ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿರುವ ಸಚ್ಚಿದಾನಂದ ಅಧ್ಯಾತ್ಮ ವಿದ್ಯಾನಿಲಯದಲ್ಲಿ ಶ್ರೀ ಚಂದ್ರಮೌಳಿ ಅವಧಾನಿಗಳ ಬಳಿ ವೇದ, ಕಾವ್ಯ, ವ್ಯಾಕರಣ ಮತ್ತು ಜ್ಯೋತಿಷ್ಯ ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತಿರುತ್ತಾರೆ. ಸುಮಾರು 8 ವರ್ಷಗಳ ಅಧ್ಯಯನದ ನಂತರ ಬೆಂಗಳೂರಿಗೆ ಬಂದು ತ್ಯಾಗರಾಜನಗರದಲ್ಲಿರುವ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಶ್ರೀ ಸುದರ್ಶನ ಶರ್ಮರವರು ಚಿನ್ಮಯ ವಿದ್ಯಾಲಯದಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿರುತ್ತಾರೆ. ರಾಗಿಗುಡ್ಡದ ಶ್ರೀ ಪ್ರಸನ್ನಾಂಜನೇಯ ದೇವಸ್ಥಾನದಲ್ಲಿ ಶ್ರೀ ಮಾರುತಿ ವೇದವಿದ್ಯಾ ಕೇಂದ್ರ ಎಂಬ ಗುರುಕುಲವು ಶ್ರೀ ಸುದರ್ಶನ ಶರ್ಮರವರಿಂದಲೇ ಉದಯಿಸಿದೆ. ಇದಲ್ಲದೆ ರಾಜರಾಜೇಶ್ವರಿ ನಗರದಲ್ಲಿರುವ ಪ್ರತಿಷ್ಠಿತ ಶ್ರೀ ರಾಜರಾಜೇಶ್ವರಿ ವೇದವಿದ್ಯಾ ಗುರುಕುಲದಲ್ಲಿ ಸಂಸ್ಕೃತ ಹಾಗೂ ವೇದ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. ವಿದ್ಯೆ ಹೇಳಿಕೊಟ್ಟ ಗುರುವಿನಲ್ಲಿ ಪರಮ ಭಕ್ತಿ, ಅಚಲ ನಿಷ್ಠೆ ಹೊಂದಿರುವ ಇವರು ತಮಗೆ ಪಾಠ ಹೇಳಿಕೊಟ್ಟ ರೀತಿಯಲ್ಲೇ ಪೌರೋಹಿತ್ಯವನ್ನು ಒಗ್ಗೂಡಿಸಿಕೊಂಡು ಬಂದಿರುತ್ತಾರೆ.
ಆಸಕ್ತರ ಮನೆಗಳಲ್ಲಿನ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಬೆಂಗಳೂರಿನ 10 ಪ್ರವಚನ ವೇದಿಕೆಗಳನ್ನು ಅಲಂಕರಿಸಿ ಸದಾಕಾಲ ಪ್ರವಚನಗಳನ್ನು ನೀಡುತ್ತಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರುವುದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪ್ರವಚನ ವೇದಿಕೆ, ರಾಗಿಗುಡ್ಡದ ಶ್ರೀ ಕುಚಲಾಂಬ ಪ್ರವಚನ ವೇದಿಕೆ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಶ್ರೀ ಶಂಕರ ಜಯಂತಿ ಮಂಡಳಿ, ಜಯನಗರದ ಶ್ರೀ ರಾಮಸೇವಾ ಮಂಡಳಿ, ಮೈಕೋಲೆಯೋಡ್ ಬ್ರಾಹ್ಮಣ ಸಭಾ, ಯಲಹಂಕ ವಿಪ್ರವೃಂದ, ರಾಜರಾಜೇಶ್ವರಿ ನಗರದ ಸಾಯಿಬಾಬಾ ದೇವಸ್ಥಾನಗಳು ಮುಂತಾದವುಗಳು. ಬೆಂಗಳೂರಿನ ಉತ್ತರಹಳ್ಳಿ ಸಮೀಪ ಪತ್ನಿ ಹಾಗೂ ಮುದ್ದಾದ 2 ಮಕ್ಕಳೊಂದಿಗೆ ಸರಳ ಜೀವನ ನಡೆಸುತ್ತಾ ಇಂದಿನ ಪೀಳಿಗೆಗೆ ಆದರ್ಶರಾಗಿರುತ್ತಾರೆ. ಇವರು ಈಗ ನಡೆಸಿಕೊಡಲಿರುವ ಪ್ರವಚನವನ್ನು ತಾವೆಲ್ಲರೂ ಸಮಾಧಾನ ಚಿತ್ತದಿಂದ ಆಲಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರವಚನವನ್ನು ಆರಂಭಿಸಬೇಕೆಂದು ವಿದ್ವಾನ್ ವೇದಬ್ರಹ್ಮಶ್ರೀ ಸುದರ್ಶನ ಶರ್ಮಾರವರನ್ನು ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ, ಮೊತ್ತ ಮೊದಲಿಗೆ ಈ ವೇದಿಕೆಯೊಳಗೆ ಉಪನ್ಯಾಸವನ್ನು ಆಯೋಜಿಸಿದಂತಹ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಗೆ ಆಭಾರಿ ಎಂದು ಹೇಳುತ್ತಾ, ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಆಭಾರಿಯನ್ನು ತಿಳಿಸುತ್ತಾ, ಇವತ್ತಿನ ವಿಷಯವಾದಂತಹ ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು, ಈ ವಿಚಾರದ ಬಗ್ಗೆ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ವಿಚಾರವನ್ನು ನಾವುಗಳು ಆಲಿಸೋಣ. ಹೆಸರೇ ಸರ್ವಸಮ್ಮತ ಉಪದೇಶಗಳು. ಯಾರದ್ದು? ಶಂಕರ ಭಗವತ್ಪಾದರದ್ದು. ಈ ಗ್ರಂಥ ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 1953 ಇಸುವಿಯೊಳಗೆ ಹುಬ್ಬಳ್ಳಿಯೊಳಗೆ ಒಂದು ಚಾತುರ್ಮಾಸ್ಯ ನಡೀತು. ಅಲ್ಲಿ ಹುಬ್ಬಳ್ಳಿಯೊಳಗೆ ನಗರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪೂಜ್ಯ ಸ್ವಾಮಿಗಳು ಪ್ರತಿನಿತ್ಯವೂ ಸಂಜೆ 1.5 ಗಂಟೆಗಳ ಕಾಲ ಉಪನ್ಯಾಸಗಳನ್ನು ಮಾಡ್ತಾ ಇದ್ರು. ಆ ಉಪನ್ಯಾಸಕ್ಕೆ ಶೀರ್ಷಿಕೆಯಾಗಿ, ಆ 2 ತಿಂಗಳ ಉಪನ್ಯಾಸದ ಶೀರ್ಷಿಕೆಯಾಗಿ ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಅಂತ ಇಟ್ಟುಕೊಂಡು 2 ತಿಂಗಳುಗಳ ಕಾಲ ಉಪನ್ಯಾಸವನ್ನು ಸ್ವಾಮಿಗಳು ಮಾಡಿದ್ದಾರೆ. ಸುಮಾರು 54 ಉಪನ್ಯಾಸಗಳ ಒಂದು ಸಾರ ಇರುವಂಥದ್ದು, 54 ಉಪನ್ಯಾಸಗಳು ಈ ಗ್ರಂಥದೊಳಗೆ ಇರುವಂಥದ್ದು. ನಾನು ಈ ಒಂದು ಗ್ರಂಥವನ್ನು
ವಿಚಾರಕ್ಕೆ ಉಪನ್ಯಾಸಕ್ಕೆ ಅಂತ ಇಟ್ಟುಕೊಂಡಾಗ ಈ 54 ಉಪನ್ಯಾಸಗಳಲ್ಲಿ ಯಾವುದನ್ನು ಯಾವ ವಿಚಾರಗಳನ್ನು ನಾನು ಇಲ್ಲಿ ಮಂಡಿಸಬೇಕು ಅನ್ನೋದೇ ನನಗೊಂದು ದೊಡ್ಡ ಸಂಶಯವಾಯಿತು. ಕಾರಣ ಇಷ್ಟೇ, ಇದರೊಳಗಿರುವಂತಹ ಒಂದೊಂದು ವಿಷಯವನ್ನು ಸುಮಾರು 4ರಿಂದ 5 ದಿನಗಳ ಕಾಲ ನಾವು ವಿಚಾರವನ್ನು ಮಾಡಬಹುದು. ಒಂದೊಂದು ವಿಚಾರವನ್ನು, ಅಂಥದ್ದು 54 ಉಪನ್ಯಾಸಗಳ ಒಂದು ಸಾರವನ್ನು 2 ದಿನಗಳಲ್ಲಿ ನಾವು ಸಾರವತ್ತಾಗಿ ಹೇಳುವಂಥದ್ದು ಕಠಿಣ ಅಂತ ಅಂದುಕೊಂಡು ಸ್ವಾಮಿಗಳು ಈ 54 ಉಪನ್ಯಾಸಗಳನ್ನು ಒಟ್ಟು 6 ಹಂತಗಳಾಗಿ ಒಡಕೊಂಡಿದ್ದಾರೆ. ಅದರೊಳಗೆ ಮೊದಲು ವೇದಾಂತ ತತ್ವ ಅನ್ನುವಂತಹ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಸ್ವಲ್ಪ ಉಪನ್ಯಾಸಗಳನ್ನು ಮಾಡಿದ್ದಾರೆ. ನಂತರ ಅವಿದ್ಯಾ ಅನ್ನುವ ವಿಚಾರಗಳನ್ನು ಇಟ್ಟುಕೊಂಡು ಕೆಲವು ಉಪನ್ಯಾಸಗಳನ್ನು ಮಾಡಿದ್ದಾರೆ. ಮೂರನೆಯದು ಮಹಾವಾಕ್ಯಗಳು, ಆ ವಿಚಾರಗಳನ್ನು ಇಟ್ಟುಕೊಂಡು ಉಪನ್ಯಾಸಗಳನ್ನು ಮಾಡಿದ್ದಾರೆ. 4ನೆಯ ಒಂದು ವಿಚಾರಕ್ಕೆ ನಾವು ಬಂದಾಗ ಅವಸ್ಥಾತ್ರಯ ವಿಚಾರದ ಬಗ್ಗೆ ವಿಶೇಷವಾಗಿ ಉಪನ್ಯಾಸಗಳನ್ನು ಮಾಡಿದ್ದಾರೆ. ನಂತರ ಭಗವದ್ಗೀತೆಯೊಳಗೆ ಬರುವಂತಹ ಅಂಶಗಳನ್ನು ಹಿಡಿದು ಕೆಲವು ಉಪನ್ಯಾಸಗಳನ್ನು ಮಾಡಿದ್ದಾರೆ. ನಂತರ ವಿಶೇಷವಾಗಿ ಬ್ರಹ್ಮಸೂತ್ರದ ಸೂತ್ರ ಪ್ರಸ್ಥಾನಗಳಲ್ಲಿ ಬರುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಉಪನ್ಯಾಸಗಳನ್ನು ಮಾಡಿದ್ದಾರೆ. ಒಟ್ಟು 6 ವಿಚಾರಗಳನ್ನು 6 ವಿಚಾರಧಾರೆಗಳನ್ನು ಇಟ್ಟುಕೊಂಡು ಸ್ವಾಮಿಗಳು 54 ಉಪನ್ಯಾಸಗಳನ್ನು ನಮಗೆ ಈ ಗ್ರಂಥದಲ್ಲಿ ಮಾಡಿಕೊಟ್ಟಿದ್ದಾರೆ. ಆಗ ನಾನು ಈ ಗ್ರಂಥಗಳಲ್ಲಿರುವಂತಹ 5 ಉಪನ್ಯಾಸಗಳನ್ನು ಹಿಡಿದು ಅವಿದ್ಯ, ಅಧ್ಯಾಸ, ಅನುಭವ, ಅನ್ವಯ ವ್ಯತಿರೇಕ, ಅಧ್ಯಾರೋಪ ಅಪವಾದ, ಈ ವಿಚಾರಗಳನ್ನು ಅವಿದ್ಯ, ಅಧ್ಯಾಸ, ಅನುಭವ, ಅಧ್ಯಾರೋಪ, ಅಪವಾದ, ಅನ್ವಯ ವ್ಯತಿರೇಕ, ಈ ಅಕಾರ ಪಂಚಕ ಏನು ಶಂಕರ ಭಗವತ್ಪಾದರು ಜಗತ್ತಿಗೆ ಕೊಟ್ಟಂತಹ ಈ 5 ಅಕಾರಗಳ ಬಗ್ಗೆ ನಾವು ಈ 2 ದಿನ ವಿಚಾರವನ್ನು ಇಟ್ಕೋಬೇಕು ಅಂತ ಅಂದಾಗ ಆ ವಿಷಯಗಳನ್ನು, ಯಾಕೆಂದರೆ ಸ್ವಾಮಿಗಳ ಈ ಒಂದು ಕೇವಲ ಉಪನ್ಯಾಸಗಳ ವಿಷಯಗಳನ್ನು ಓದಿದರೆ ಲೌಕಿಕ ಪ್ರಮಾಣಗಳು, ಪ್ರಮಾಣಕೃತ್ಯ, ಜ್ಞಾತೃತ್ವವು ಆತ್ಮನ ಸ್ವಭಾವವಲ್ಲ, ತರ್ಕವು ಅನುಭವವು, ಅನುಭವ ಎಂದರೇನು, ಮಹಾವಾಕ್ಯಗಳಿಂದ ಆಗುವ ಜ್ಞಾನ, ವೇದಾಂತೋಪದೇಶದ ಕೆಲವು ಪ್ರಕ್ರಿಯೆಗಳು, ಮಾಯೆ, ಅವಿದ್ಯೆ, ಅವಸ್ಥಾತ್ರಯ, ಪಂಚಕೋಶಗಳು, ಆತ್ಮಸತ್ಯಾನುಬೋಧ, ಮನೋನಿಗ್ರಹ, ಉಪಾಸನೆ, ಉಪನಿಷತ್ತುಗಳಲ್ಲಿರುವಂತಹ ಉಪಾಸನಾ ವಾಕ್ಯಗಳ ಸ್ವರೂಪ, ಬ್ರಹ್ಮ ಜಿಜ್ಞಾಸೆಗೆ ಅಧಿಕಾರಿಗಳು, ಬ್ರಹ್ಮದ ಜಿಜ್ಞಾಸೆ, ಬ್ರಹ್ಮಜ್ಞಾನ, ಬ್ರಹ್ಮಪ್ರಾಪ್ತಿ, ಹೀಗೆ ಒಂದೊಂದು ಶೀರ್ಷಿಕೆಯೇ ಅಷ್ಟು ಕಠಿಣವಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ಸ್ವಾಮಿಗಳು 54 ಉಪನ್ಯಾಸಗಳನ್ನು ಮಾಡಿರೋದು. ಮೊದಲಿಗೆ ನಾವು ಈ ಉಪನ್ಯಾಸದ ವಿಚಾರವನ್ನು ನಾವು ಹಿಡಿದಾಗ ಆ ಶೀರ್ಷಿಕೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು. ಹಾಗಾದರೆ ಶಂಕರರು ಹೇಳಿದ್ದು ಮಾತ್ರವೇ ಸರ್ವಸಮ್ಮತವಾಗಿರುತ್ತಾ? ಸರ್ವಸಮ್ಮತ ಅಂದರೆ ಏನು? ಎಲ್ಲೆಲ್ಲಿ ಶಂಕರ ಭಗವತ್ಪಾದರು ಯಾವ ವಿಚಾರಗಳನ್ನು ಹಿಡಿದು ಅವರು ಉಪದೇಶಗಳನ್ನು ಮಾಡಿದ್ದಾರೆ ಅಂತ ನಾವುಗಳು ಅಂದುಕೊಂಡಾಗ ಮೊದಲಿಗೆ ನಾವು ವಿಚಾರ ಮಾಡಬೇಕು. ಇಲ್ಲಿ ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಅಂತ ಇಟ್ಟುಕೊಂಡ್ರು ಇದು ಕೇವಲ ಶಂಕರರು ಮಾತ್ರವೇ ಹೇಳಿದಂಥದ್ದಲ್ಲ. ಶಂಕರರ ಹಿಂದಿಂದಲೂ ಕೂಡ ನಮಗೆ ಈ ಅದ್ವೈತ ಪರಂಪರೆ ಇದ್ದಂಥದ್ದು. ನಾವು ಬಾಕಿ ಸಿದ್ಧಾಂತಗಳನ್ನು ನಾವುಗಳು ನೋಡಿದಾಗ ಈ ಸಿದ್ಧಾಂತ ಅವರಿಂದಲೇ ಆರಂಭ ಆಯಿತು ಅಂತ ಹೇಳ್ತೀವಿ. ಈಗ ಕಣಾದರು, ವೈಶೇಷಿಕರು, ಬೌದ್ಧರು, ಜೈನರು ಮುಂತಾದಂತಹ ನಾವು ಅನ್ಯ ವಿಚಾರಗಳನ್ನು, ತತ್ವಶಾಸ್ತ್ರಜ್ಞರ ವಿಚಾರವನ್ನು ಮಾಡಿದಾಗ ಆ ಶಾಸ್ತ್ರಕ್ಕೆ ಅವನೇ ಮೂಲ ಪುರುಷನಾಗ್ತಾನೆ. ಅವನಿಂದ ಮುಂದಕ್ಕೆ ಅವರ ಅನುಯಾಯಿಗಳು ಅದನ್ನು ಬೆಳೆಸಿಕೊಂಡು ಬರ್ತಾರೆ. ಆದರೆ ಅದ್ವೈತ ಸಿದ್ಧಾಂತಕ್ಕೆ ಶಂಕರರೇನು ಮೂಲ ಪುರುಷರಲ್ಲ. ಶಂಕರರು ಇರುವ ಸಿದ್ಧಾಂತವನ್ನು ಜಗತ್ತಿಗೆ ಹೇಳಿದಂಥವರು.
ಇರುವ ಸಿದ್ಧಾಂತವನ್ನು ಅದನ್ನು ಶಂಕರರೇ ತಮ್ಮ ತೈತ್ತರೀಯ ಭಾಷ್ಯದ ವಿವರಣೆಯೊಳಗೆ ಹೇಳಬೇಕಾದ್ರೆ, ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ನಿತ್ಯಂ ಪ್ರಣತೋಸ್ಮ್ಯಹಂ ಅಂತ ಹೇಳಿದ್ದಾರೆ. ಯಾವ ಗುರುಗಳನ್ನು ಮೊದಲು ಯಾವ ಗುರುಗಳು ಈ ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡಿದಾರೋ, ಯಾವ ಗುರುಗಳು ಈ ಉಪನಿಷತ್ತುಗಳಲ್ಲಿರುವಂತಹ ಸರ್ವಸಮ್ಮತವಾದಂತಹ ಈ ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಈ ರೀತಿ ಹೇಳಿದ ಉಪನಿಷತ್ತು ಅಂತ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅಂತಹ ಎಲ್ಲ ಗುರುಗಳಿಗೂ ಕೂಡ ನಮಸ್ಕಾರವನ್ನು ನಾನು ಮಾಡ್ತಾ ಇದ್ದೇನೆ. ಇದನ್ನು ಶಂಕರ ಭಗವತ್ಪಾದರೇ ತೈತ್ತರೀಯ ಭಾಷ್ಯದೊಳಗೆ ಬರೆದಿರುವಂಥದ್ದು. ಇದರಿಂದ ನಮಗೆ ತಿಳಿಯತ್ತೆ ಅವರು ಬರೆದಿರುವಂತಹ ಮಾಂಡುಕ್ಯ ಕಾರಿಕೆಯ ವ್ಯಾಖ್ಯಾನಗಳನ್ನು ನಾವು ಗೌಡಪಾದರ ವ್ಯಾಖ್ಯಾನಗಳನ್ನು ನೋಡಿದಾಗ, ಹಾಗೆಯೇ ಅವರುಗಳು ಮಾಡಿರುವಂತಹ ಗೀತೆಯ ವ್ಯಾಖ್ಯಾನವನ್ನು ನಾವು ಭಗವದ್ಗೀತೆಯ ವ್ಯಾಖ್ಯಾನವನ್ನು ನೋಡಿದಾಗ, ನ್ಯಾಯಪ್ರಸ್ಥಾನವಾದಂತಹ ಬ್ರಹ್ಮಸೂತ್ರದ ವ್ಯಾಖ್ಯಾನಗಳನ್ನು ನೋಡಿದಾಗ, ಶಂಕರರು ಆ ಒಂದು ಈ ಸಿದ್ಧಾಂತವನ್ನು ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ದೊಡ್ಡದಾಗಿ ಮತ್ತು ಎಲ್ಲರಿಗೂ ತಿಳಿಯುವಂತೆ ಹೇಳಿದರೆ ಹೊರತು ಶಂಕರರಿಂದ ಈ ಸಿದ್ಧಾಂತ ಅನ್ನುವಂಥದ್ದು ಆರಂಭ ಆಗಲಿಲ್ಲ. ಶಂಕರರು ಇದನ್ನು ಪ್ರಚುರಪಡಿಸಿದಂಥವರು. ಶಂಕರರು ಈ ಸಿದ್ಧಾಂತವನ್ನು ಜಗತ್ತೊಳಗೆ ಮತ್ತೊಮ್ಮೆ ಜೋರಾಗಿ ಹೇಳಿದಂಥವರು. ನಾವು ಹಾಗಾದರೆ ಇಲ್ಲಿ ನಾವು ತಿಳಿಯಬೇಕಾಗಿರುವಂಥದ್ದು, ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಅಂತ ಇಟ್ಟುಕೊಂಡಿದ್ದರೂ ಇದು ಕೇವಲ ಶಂಕರರದ ಸರ್ವಸಮ್ಮತದಲ್ಲ. ಎಲ್ಲ ಅದ್ವೈತ ಆಚಾರ್ಯರುಗಳು ಶಂಕರರ ಹಿಂದೆ ಏನಿದ್ರು, ಶಂಕರರ ನಂತರ ಏನು ಬಂದರು, ಅವರೆಲ್ಲರೂ ಕೂಡ ಈ ಸಿದ್ಧಾಂತಕ್ಕೆ ಇದೇ ವಿಚಾರವನ್ನೇ ಸರ್ವಸಮ್ಮತವಾಗಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಕೂಡ ಒಪ್ಪುವಂತಹ ವಿಷಯ ಈ ವಿಚಾರ ಏನಿದೆ, ಅದ್ವೈತ ಸಿದ್ಧಾಂತ ಏನಿದೆ, ಎಲ್ಲರೂ ಕೂಡ ಒಪ್ಪುವಂತಹ ವಿಷಯ. ಹೇಗೆ ಸರ್ವಸಮ್ಮತ ಯಾವ ರೀತಿ? ಎಲ್ಲರಿಗೂ ಬೆಂಕಿ ಅನ್ನುವಂಥದ್ದು ಬಿಸಿಯೇ, ಎಲ್ಲರಿಗೂ ಕೂಡ ಸಕ್ಕರೆ ಅನ್ನುವಂಥದ್ದು ಸಿಹಿಯೇ. ಇದು ನನಗೊಂದು ಅನುಭವ, ನಿಮಗೊಂದು ಅನುಭವ, ಅವರಿಗೊಂದು ಅನುಭವ ಅಲ್ಲ. ಈ ಬೆಂಕಿ ಬಿಸಿ ಅನ್ನುವಂಥದ್ದು ಸಾರ್ವತ್ರಿಕ ಆಧಾರದ ಮೇಲಿರುವಂತಹ ಅನುಭವ. ಸಕ್ಕರೆ ಸಿಹಿ ಅನ್ನುವಂಥದ್ದು ಎಲ್ಲರೂ ಒಪ್ಪಬೇಕಾಗಿರುವಂತಹ ಒಂದು ವಿಚಾರ. ಈ ವಿಚಾರವನ್ನು ನಾವುಗಳು ಹೇಗೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೋ ಹಾಗೆಯೇ ಕೇವಲ ಆತ್ಮಜ್ಞಾನದಿಂದ ಮಾತ್ರವೇ ನಮ್ಮ ಈ ಒಂದು ಮನುಷ್ಯ ಜನ್ಮವು ಸಾರ್ಥಕ್ಯವಾಗುತ್ತದೆ ಅನ್ನುವಂಥದ್ದು ಸಾರ್ವತ್ರಿಕ ಅನುಭವದ ಮೇಲೆ ಇರುವಂಥದ್ದು. ಬೇರೆ ಇನ್ನೊಂದು ಮಾರ್ಗ ಅನ್ನುವಂಥದ್ದು ಇಲ್ಲ. ಕೇವಲ ಆತ್ಮಜ್ಞಾನ ಒಂದೇ ಈ ಒಂದು ಜನ್ಮ ಅನ್ನುವಂಥದ್ದು ಸಾರ್ಥಕವಾಗುವುದಕ್ಕೆ ಇರುವಂಥದ್ದು. ಈ ಆತ್ಮಜ್ಞಾನವನ್ನು ಮಾಡಿಕೊಡುವುದಕ್ಕೆ ನಮಗೆ ಇರುವಂತಹ ಮಾರ್ಗ ವೇದಾಂತ ಮಾರ್ಗ. ಅದನ್ನೇ ಉಪನಿಷತ್ ಪ್ರಸ್ಥಾನ, ವೇದಾಂತ ಮಾರ್ಗ, ವೇದಗಳ ಕೊನೆ ಅಂತ ಏನು ಉಪನಿಷತ್ತುಗಳಿಗೆ ನಾವು ಅಂದುಕೊಂಡಿದ್ದೀವಿ ಅದನ್ನು ನಾವು ಹೇಳುವಂಥದ್ದು. ಯಾಕೆ? ವೇದಾಂತ ನಮಗೆ ಇಲ್ಲೇ ಈಗಲೇ ನಮ್ಮ ಅನುಭವಕ್ಕೆ ಬರುವಂತಹ ವಿಚಾರವನ್ನು ತಿಳಿಸುತ್ತೆ. ಬಾಕಿ ವಿಚಾರಗಳನ್ನು ನಾವುಗಳು ಮಾಡಿದಾಗ, ಬಾಕಿ ವಿಚಾರಗಳನ್ನು ನಾವು ತಗೊಂಡಾಗ ಅದು ನಮ್ಮ ವೈಯಕ್ತಿಕ ಅನುಭವಗಳಾಗಿರುತ್ತೆ. ಈಗ ಹಸಿವು, ಈಗ ನನಗೆ ಹೊಟ್ಟೆ ಹಸಿತಾ ಇದೆಯಾ, ತುಂಬಿದೆಯಾ ಅಂತ ನಾವುಗಳು ಅಂದುಕೊಂಡಾಗ ನನಗೆ ಹಸಿತಾ ಇದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನುಭವ ಅದು. ಆದರೆ ತತ್ವಜ್ಞಾನ ಅನ್ನುವಂಥದ್ದು, ಅನುಭವ ಅನ್ನುವಂಥದ್ದು ಏನಿದೆ, ಇದು ಎಲ್ಲರೂ ಇಟ್ಟುಕೊಂಡಿರುವಂತಹ ಅನುಭವ. ಅದಕ್ಕೋಸ್ಕರ ಶಾಸ್ತ್ರ ಏನು ಹೇಳುತ್ತೆ? ಶಂಕರ ಭಗವತ್ಪಾದರು, ಗೌಡಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ಅವರ ಹಿಂದೆ ಇರುವಂತಹ ಎಲ್ಲ ಆಚಾರ್ಯರುಗಳ ಅಭಿಪ್ರಾಯ ಏನು ಅಂತ ನಾವುಗಳು ಅಂದುಕೊಂಡಾಗ ಇಲ್ಲಿ ಮಂಡನೆ ಮಾಡಿರುವಂತಹ ಈ ವಿಚಾರಗಳು ಏನಿದೆ ಅವೆಲ್ಲವೂ ಕೂಡ ಸರ್ವಸಮ್ಮತವಾಗಿರುವಂಥದ್ದು. ಅಂದರೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಂಥ, ಅವೆಲ್ಲದರ ಯಾವ ವಯಸ್ಸು, ಯಾವ ಆಶ್ರಮ, ಎಲ್ಲದರ ಒಂದು ಗೋಜು ಬಿಟ್ಟು ಎಲ್ಲರೂ ಕೂಡ ಇದನ್ನು ಒಪ್ಪಲೇಬೇಕು. ಇದು ಯಾವುದೇ ಒಬ್ಬ
ಬ್ರಹ್ಮಚಾರಿಗೆ ಹೇಳಿದಂಥದ್ದಲ್ಲ, ಗೃಹಸ್ಥನಿಗೆ ಹೇಳಿದಂಥದ್ದಲ್ಲ, ಕೇವಲ ಸನ್ಯಾಸಿಯೇ ಕಲಿಬೇಕು ಅಂತಲ್ಲ, ಅಥವಾ ವರ್ಣಾಶ್ರಮ ಧರ್ಮದಲ್ಲಿ ವೈಶ್ಯ ಕ್ಷತ್ರಿಯರಿಗೆ ಹೇಳಿದಂಥದ್ದಲ್ಲ. ಎಲ್ಲರೂ ಕೂಡ ಆತ್ಮಜ್ಞಾನಕ್ಕೆ ಯಾರು ಅಧಿಕಾರಿಗಳು ಅಂತ ನಾವು ಅಂದುಕೊಂಡಾಗ, ಯಾರು ಈ ಒಂದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಯಾರಿಗೆ ಈ ಉತ್ಕಟವಾದ ಇಚ್ಛೆ ಇದೆಯೋ ಅವರೆಲ್ಲರೂ ಆತ್ಮಜ್ಞಾನಕ್ಕೆ ಅಧಿಕಾರಿಗಳು. ಆ ಒಂದು ಆತ್ಮಜ್ಞಾನಕ್ಕೆ ಅಧಿಕಾರಿಗಳು ಹೇಗೋ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಆತ್ಮಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಈ ಒಂದು ವಿಚಾರವನ್ನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈ ಉಪನಿಷತ್ತುಗಳಲ್ಲಿ, ಈ ಒಂದು ಗ್ರಂಥದಲ್ಲಿ ಉಪನಿಷತ್ತುಗಳ ವಿಚಾರಗಳನ್ನು ಹಿಡಿದು ಯಾವ ಪ್ರಸ್ಥಾನತ್ರಯ ವಿಚಾರಗಳಿದೆ, ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಯಾವ ಯಾವ ವಿಚಾರಗಳಿದೆ, ಆ ಎಲ್ಲ ವಿಚಾರಗಳನ್ನು ಹಿಡಿದು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ವಿಚಾರಗಳನ್ನು ನಾವುಗಳು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಶಂಕರ ಭಗವತ್ಪಾದರ ಮೂಲ ಸಿದ್ಧಾಂತ ಏನು ಅನ್ನೋದು ಗೊತ್ತಾಗಬೇಕು. ನಾವು ಅವರ ಸಿದ್ಧಾಂತವನ್ನು ನಾವು ತಿಳಿಯದೆ, ಅವರ ಮೂಲ ಸಿದ್ಧಾಂತವನ್ನು ತಿಳಿಯದೆ ನಾವು ಅದು ಉಪದೇಶ ಸರ್ವಸಮ್ಮತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸರ್ವಸಮ್ಮತ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ ಪರಿಪೂರ್ಣವಾಗಿ ತಿಳಿದಾಗ ಅದು ಸರ್ವಸಮ್ಮತವೋ ಅಲ್ಲವೋ ಅನ್ನುವಂಥದ್ದನ್ನು ವಿಚಾರ ಮಾಡಬಹುದು. ನಮ್ಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಜೀವನದೊಳಗೆ ಒಂದು ಘಟನೆ ನಡೆಯುತ್ತೆ. ಅವರ ಚರಿತ್ರೆಯೊಳಗೆ ಒಂದು ಚಿಕ್ಕ ಉಲ್ಲೇಖ ಬರುತ್ತೆ. ಸ್ವಾಮಿಗಳ ಒಂದು ಜೀವನ ಯಾತ್ರೆಯೇ ಒಂದು ತಪಸ್ಸು. ಅವರು ಪ್ರತಿನಿತ್ಯವೂ ಕೂಡ ಒಂದು ಸಾರಸ್ವತ ತಪಸ್ಸನ್ನು ಪೂಜ್ಯ ಸ್ವಾಮಿಗಳವರು ಮಾಡಿದಂಥವ್ರು. ಸ್ವಾಮಿಗಳ ಕಾಲದಲ್ಲಿ ಶಂಕರ ಭಗವತ್ಪಾದರ ವಿಚಾರಗಳನ್ನು ಅಧ್ಯಯನ ಮಾಡುತ್ತಿದ್ದಂತಹ ಈ ಒಂದು ವಿದ್ವಾಂಸರೊಳಗೆ ಒಂದು ಚರ್ಚೆ, ತುಂಬ ದೊಡ್ಡ ಚರ್ಚೆ ಇತ್ತು. ಒಂದು ಅವಿದ್ಯಾ ಅನ್ನುವಂಥ ವಿಚಾರ ದೊಡ್ಡ ಚರ್ಚೆ ಇತ್ತು. ಅದು ಸ್ವಾಮಿಗಳ ಒಂದು ವ್ಯಾಖ್ಯಾನ ಸರಣಿಗಳು ಎಲ್ಲವೂ ಕೂಡ ನಡೆದಿತ್ತು. ದೊಡ್ಡ ವಿದ್ವಾಂಸರಲ್ಲೊಂದು ಹೊಸ ವಿಷಯ ಅಂತ ತಿಳಿದಿತ್ತು. ಹೀಗಾಗಿ ಸ್ವಾಮಿಗಳು ಒಂದು 12 ಕಾಲ ಸಮಯದಲ್ಲಿ ಅವರ ಕುಟೀರದಲ್ಲಿದ್ದರು. ಒಬ್ಬರು ಹಿರಿಯರು ಬರ್ತಾರೆ. ಬಂದು ಸ್ವಾಮಿಗಳ ಕೂತಾಗ, ನೀವು ಹೇಳ್ತಿರುವಂತಹ ಈ ವಿಚಾರ ಏನಿದೆ ಹೊಸದು ಅಂತ ಅನಿಸಿದೆ, ಇದು ಸರಿಯಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಸ್ವಾಮಿಗಳು ಆ ಪ್ರಶ್ನೆಯನ್ನ ಇಟ್ಟು ಮಾಡಿದಾಗ, ಅವಿದ್ಯಾ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿದಾಗ, ಅವರು ತುಂಬಾ ಚೆನ್ನಾಗಿ ವಿಚಾರಗಳನ್ನು ತಿಳಿದಿದ್ದಾರೆ ಅಂತ ಭಾವಿಸಿಕೊಂಡು ಸ್ವಾಮಿಗಳು ಸುಮಾರು 1.5-1.5 ಗಂಟೆಗಳ ಕಾಲ ಅವರಿಗೆ ಆ ವಿಚಾರದ ಬಗ್ಗೆ ಮನದಟ್ಟು ಮಾಡುವಂತ ಹೇಳಿಕೊಡ್ತಾರೆ. ಪೂರ್ಣವಾಗಿ ಹೇಳಿಕೊಟ್ಟಾಗ, ನಾನು ಹೇಳಿದ್ದೆಲ್ಲ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನನಗೆ ಈ ವಿಷಯ ಹೊಸದು, ನೀವು ಹೇಳಿದ್ದೇನೂ ಕೂಡ ನನಗೆ ತಿಳಿಲಿಲ್ಲ, ನನಗೆ ಹೊಸದು, ಇದೇನು ತಿಳಿಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಏನೇನು ಅಧ್ಯಯನ ಮಾಡಿದ್ದೀರಾ? ನಾನು ಏನೂ ಕಲ್ತಿಲ್ಲ, ಬರಬೇಕಾದ್ರೆ ಒಂದು ಪೇಪರ್ ಸಿಕ್ತು, ಪತ್ರಿಕೆಯನ್ನು ಕಾರ್ಯಾಲಯಕ್ಕೆ ಹೋದಾಗ ಅದರೊಳಗೆ ವಿಷಯ ಇತ್ತು, ಇದೇನು ತಿಳ್ಕೊಳ್ಳೋಣ ಅಂತ ಪ್ರಶ್ನೆ ಮಾಡಿದೆ. ಆಗ ಸ್ವಾಮಿಗಳೊಂದು ಮಾತನ್ನು ಹೇಳ್ತಾರೆ, ನೋಡ್ರಪ್ಪ, ನಮಗೂ ಸಮಯ ದಂಡ, ನಿಮಗೂ ಸಮಯ ದಂಡ, ನನಗೂ ದಂಡ, ನಿಮಗೂ ದಂಡ. ಯಾವುದೇ ಒಂದು ಪ್ರಶ್ನೆಯನ್ನು ಮಾಡಬೇಕಾದ್ರೆ ಆ ಪ್ರಶ್ನೆಯ ಬಗ್ಗೆ ಸ್ವಲ್ಪವಾದರೂ ವಿಚಾರವನ್ನು ತಿಳಿದು ಆ ಬಗ್ಗೆ ಪ್ರಶ್ನೆಯನ್ನು ಮಾಡಬೇಕು ಅಂತ ಸ್ವಾಮಿಗಳು ಹೇಳ್ತಾರೆ. ನಾವುಗಳು ಯಾವುದೋ ಒಂದು ವಿಚಾರವನ್ನು, ಒಂದು ತುಲನೆಯನ್ನ ಮಾಡಬೇಕಾದ್ರೆ ನಮಗೆ ಆ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿನ ಜ್ಞಾನ, ಸ್ವಲ್ಪ ಮಟ್ಟಿನ ಹಿಡಿತ ಇರಬೇಕು. ಆದ್ರಿಂದ ಸ್ವಾಮಿಗಳೇ ಈ ಒಂದು ವಿಷಯ ಪ್ರವೇಶ ಅನ್ನುವಂಥ ಒಂದು ವಿಚಾರದೊಳಗೆ ಸ್ವಾಮಿಗಳು ಬರಿಬೇಕಾದ್ರೆ ಇದೇ ವಿಷಯವನ್ನು ಹೇಳಿದ್ದಾರೆ. ಯಾಕೆ ನಾನು ಪೀಠಿಕೆಯಾಗೆ 4 ಉಪನ್ಯಾಸಗಳನ್ನು ಮಾಡ್ತಿದ್ದೀನಿ ಅಂದರೆ, ನಾನೇ ಮುಂದೆ ಹೇಳುವಂತಹ ವಿಚಾರಗಳ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಲಿ ಅನ್ನುವ ವಿಚಾರಕ್ಕೋಸ್ಕರ ಈ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತ ಸ್ವಾಮಿಗಳು ಬರೆದಂಥವರು. ಆಗಿ ಮುಂದಕ್ಕೆ ಅವರು ಪ್ರಸ್ಥಾನತ್ರಯ ಅನ್ನುವ ವಿಚಾರವನ್ನು ಹಿಡಿದು ಉಪನ್ಯಾಸವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಸರ್ವಸಮ್ಮತ, ಎಲ್ಲರಿಗೂ ಗೊತ್ತೇ ಇರುವಂಥದ್ದು 3 ಪ್ರಸ್ಥಾನಗಳು ಇರುವಂಥದ್ದು. ಒಂದು ಶ್ರುತಿ ಪ್ರಸ್ಥಾನ, ಒಂದು ಸ್ಮೃತಿ ಪ್ರಸ್ಥಾನ, ಇನ್ನೊಂದು ನ್ಯಾಯ ಪ್ರಸ್ಥಾನ. ಶ್ರುತಿ ಪ್ರಸ್ಥಾನದಲ್ಲಿ ನಾವು ಉಪನಿಷತ್ತುಗಳನ್ನು, ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆಯನ್ನು, ನ್ಯಾಯ ಪ್ರಸ್ಥಾನದಲ್ಲಿ ಬ್ರಹ್ಮಸೂತ್ರವನ್ನು ನಾವು ಇಟ್ಟಿದ್ದೇವೆ. ನಾವುಗಳು ಪರಿಪೂರ್ಣವಾಗಿ
ನಮಗೆ ಅದನ್ನು ಸಿದ್ಧಾಂತ ಅಂತನೂ ಕೂಡ ಹೇಳ್ತಾರೆ. ಶ್ರುತಿ ಪ್ರಸ್ಥಾನವನ್ನು ನಾವು ಹೇಳಬೇಕಾದ್ರೆ ಅದು ಹೇಳುವಂಥದ್ದು ಸರಿ. ಯಾಕಂದರೆ ವೇದಗಳ ಮೇಲೆ ನಾವು ಪ್ರಶ್ನೆಯನ್ನು ಮಾಡುವಂಥವ್ರಲ್ಲ, ವೇದಗಳು ಹೇಳಿದ್ದನ್ನು ನಾವು ಒಪ್ಪುವಂಥವರು. ವೇದಗಳು ಏನು ಹೇಳುತ್ತೆ ಅದನ್ನು ನಾವುಗಳು ಒಪ್ಪುವಂಥವರು ಆಗಿರೋದ್ರಿಂದ ಆ ಉಪನಿಷತ್ತುಗಳು ಯಾವ ಯಾವ ವಿಚಾರಗಳನ್ನು ತಿಳಿಸಿದೆಯೋ ಮತ್ತು ಭಗವದ್ಗೀತೆಯು ಯಾವ ಯಾವ ವಿಷಯಗಳನ್ನು ನಮಗೆ ಪರಿಪೂರ್ಣವಾಗಿ ಮನದಟ್ಟು ಮಾಡಿಕೊಟ್ಟಿದೆಯೋ, ಈ ಭಗವದ್ಗೀತೆ ಮತ್ತು ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲಿ ನಮಗೆ ಯಾವ ಯಾವ ವಿಚಾರದೊಳಗೆ ಸ್ವಲ್ಪ ಮಟ್ಟಿನ ಸಂಶಯ ಮತ್ತು ಈ ವಿಚಾರವನ್ನು ಇನ್ನೂ ನಾವು ಅರಿಬೇಕಿತ್ತು ಅನ್ನುವ ಭಾವನೆ ಬರುತ್ತೋ ಅಂತಹ ಕಡೆಗೆ ಭಗವಾನ್ ಬಾದರಾಯಣಾಚಾರ್ಯರು ಆ ಬ್ರಹ್ಮಸೂತ್ರಗಳಲ್ಲಿ ನಮಗೆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಟ್ಟುಕೊಂಡಿರುವಂತಹ 3 ಪ್ರಸ್ಥಾನ ಅಂದರೆ ಮಾರ್ಗ, ಯಾವ ಮಾರ್ಗದೊಳಗೆ ನಾವುಗಳು ನಡೆದರೂ ಕೂಡ ನಮಗೆ ಸಿಗುವಂಥದ್ದು ಆ ಒಂದು ಜ್ಞಾನ ಒಂದೇ. ಯಾವಾಗ ನಮ್ಮೊಳಗಿರುವಂತಹ ಅಜ್ಞಾನವನ್ನು ನಾವು ಪರಿಪೂರ್ಣವಾಗಿ ಕಳೆದುಕೊಳ್ತೇವೆ, ಆ ಕಳೆದುಕೊಳ್ಳುವಂತಹ ಆ ಒಂದು ಸ್ಥಿತಿಯನ್ನೇ ಜ್ಞಾನ ಅನ್ನುವಂತಹ ಶಬ್ದದಿಂದ ಕರೆದಿದೆ. ಈ ವಿಚಾರವನ್ನು ನಾವು ಅರಿಯಬೇಕಾದರೆ ನಮಗೆ ಶಂಕರ ಭಗವತ್ಪಾದರ ಒಂದು ಭಾಷ್ಯವನ್ನು ನಾವು ಅಧ್ಯಯನ ಮಾಡಬೇಕಾದರೆ ಕೆಲವು ಶಬ್ದಗಳ ಪರಿಚಯ ನಮಗಿರಬೇಕು. ಸ್ವಾಮಿಗಳು ಅದನ್ನೇ ಈ ಒಂದು ಗ್ರಂಥದೊಳಗೆ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿರೋದು. ಕೊನೆಗೆ ಅವರು ಎಲ್ಲಿಗೆ ನಮಗೆ ಹೋಗಿ ಮುಟ್ಟಿಸ್ತಾರಪ್ಪ ಈ ಗ್ರಂಥದಲ್ಲಿ ಅಂದರೆ, ಈ ಗ್ರಂಥವನ್ನು ಓದಿ ಮುಗಿಸುವವರೆಗೆ ನಮಗೊಂದು ಮನಸ್ಸಿನಲ್ಲೊಂದು ದೃಢ ನಿಶ್ಚಯ ಬರುತ್ತೆ, ನಾವುಗಳೇ ಏನೇ ಅಂದರೂ ಕೂಡ ಶಂಕರ ಭಾಷ್ಯಗಳನ್ನು ಓದಲೇಬೇಕು ಅನ್ನುವ ಒಂದು ನಿಶ್ಚಯಕ್ಕೆ ನಮ್ಮ ಮನಸ್ಸನ್ನು ಕರೆದುಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಆಳವಾಗಿರುವಂತಹ ವಿಚಾರಗಳನ್ನು ಸ್ವಾಮಿಗಳು ಇಲ್ಲಿ ತಿಳಿಸಿರುವಂಥದ್ದು. ಮೊಟ್ಟ ಮೊದಲಿಗೆ ವೇದಾಂತ ಅಂತ ನಾವುಗಳು ಪ್ರಶ್ನೆಯನ್ನು ಇಟ್ಟುಕೊಂಡಾಗ ವೇದಗಳ ಕೊನೆಯ ಭಾಗ ಮತ್ತು ವೇದಗಳ ನಿರ್ಣಯ ಎಲ್ಲಿ ನಮಗೆ ನಿರ್ಣಯ ಆಗತ್ತೆ? ಕರ್ಮಕಾಂಡ ಉಪಾಸನಾ ಕಾಂಡದ ನಿರ್ಣಯ ಎಲ್ಲಾಗತ್ತೆ? ಉಪನಿಷತ್ತುಗಳಲ್ಲಿ ಆಗತ್ತೆ. ಯಾಕೆ? ಕರ್ಮಕಾಂಡದೊಳಗೆ ಉಪಾಸನೆಯೊಳಗೆ ಹೇಳಿರುವಂತಹ ವಿಚಾರಗಳು ನಮಗೆ ಯಾವಾಗಲೂ ಕೂಡ ಇನ್ನೊಂದು ಲೋಕದಲ್ಲಿ ಹೋಗಿ ಪಡಿತೀವಿ, ಆ ನಂತರ ಪಡಿತೀವಿ ಅನ್ನುವ ಒಂದು ವಿಚಾರವು ಅದರೊಳಗೆ ಇರುತ್ತೆ. ಆದರೆ ಉಪನಿಷತ್ತೊಳಗೆ ಹೇಳಿರುವಂತಹ ವಿಷಯ ಏನಿದೆ ಅದು ಇಲ್ಲೇ ಈಗಲೇ ನಮ್ಮ ಅನುಭವಕ್ಕೆ ಬರುವುದರಿಂದ ಯಾವ ಶ್ರುತಿ ಕರ್ಮಕಾಂಡವನ್ನ ಉಪಾಸನಾ ಕಾಂಡವನ್ನ ಹೇಳಿದೆಯೋ ಅದೇ ಶ್ರುತಿಯೇ ಉಪನಿಷತ್ತನ್ನೂ ಹೇಳಿರುವುದರಿಂದ ಕರ್ಮಕಾಂಡಕ್ಕೆ ಆ ಒಂದು ತೀರ್ಮಾನವನ್ನು ಕೊಟ್ಟಾಗ ಆಗತ್ತೆ, ಕರ್ಮಕಾಂಡವೂ ಸತ್ಯ ಅನ್ನುವಂತಹ ವಿಚಾರವನ್ನು ಉಪನಿಷತ್ತುಗಳಿಂದ ನಾವುಗಳು ತಿಳಿದುಕೊಳ್ಳುವಂಥವರು ಆಗ್ತೇವೆ. ಅದರಿಂದನೇ ಬ್ರಹ್ಮಸೂತ್ರದೊಳಗೊಂದು ಮಾತು ಬರುತ್ತೆ, ಜ್ಞಾನಂತೂ ವೇದಾಂತ ವಾಕ್ಯೇಭ್ಯ ಏವ ಭವತಿ. ನಾವೆಲ್ಲರೂ ಕೂಡ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಪ್ರಯತ್ನವನ್ನು ಪಡ್ತಿರೋದ್ರಿಂದ ಅಜ್ಞಾನ ಅನ್ನೋದು ವೇದಾಂತ ವಾಕ್ಯಗಳಿಂದಲೇ ನಮಗೆ ಆಗುವಂಥದ್ದು ಆಗಿದೆ. ವೇದಾಂತ ವಾಕ್ಯಗಳಿಂದಲೇ ನಾವುಗಳು ತಿಳಿಯುವಂಥದ್ದು ಆಗಿದೆ. ಆದ್ದರಿಂದ ಯಥೋಕ್ತಂ ಋಗ್ವೇದಾದಿಶಾಸ್ತ್ರಂ ಯೋನಿಹಿ ಕಾರಣಂ ಪ್ರಮಾಣಂ ಅಸ್ಯ ಬ್ರಹ್ಮಣಃ ಯಥಾವತ್ ಸ್ವರೂಪಾಧಿಗಮೆ ಶಾಸ್ತ್ರಾದೇವ ಪ್ರಮಾಣಾತ್ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಇತ್ಯಭಿಪ್ರಾಯ. ನಾವುಗಳು ತಿಳಿಯುವುದಕ್ಕೆ ಹೋಗ್ತಿರುವಂಥವ್ರು ಯಾರನ್ನ? ಯಾವನು ಋಗ್ವೇದವೇ ಮುಂತಾದಂತಹ ಶಾಸ್ತ್ರಗಳಿಗೆ ಕಾರಣನೋ, ವೇದಗಳಿಗೆ ಕಾರಣನೋ, ಆ ವೇದಗಳಿಗೆ ಕಾರಣವಾಗಿರುವಂತಹ ಪರಮಾತ್ಮನನ್ನ ವೇದಗಳ ಸಹಾಯದಿಂದ ತಿಳಿಯುವುದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ವೇದಗಳಿಗೆ ಯಾಕೆ? ಆ ಭಗವಂತನನ್ನೇ ಪರಿಪೂರ್ಣವಾಗಿ ಪ್ರತಿಪಾದ್ಯವನ್ನು ಮಾಡಿರುವಂಥದ್ದು ಈ ಒಂದು ಶಾಸ್ತ್ರಗಳು, ವೇದಗಳು. ಅಂತಹ ಒಂದು ಶಾಸ್ತ್ರಗಳನ್ನು ನಾವುಗಳು ತಿಳಿಯುವುದಕ್ಕೆ ಹೋಗಬೇಕಾದಾಗ ಈ ಒಂದು ಬ್ರಹ್ಮಾಂಡದ ಸೃಷ್ಟಿ ಅನ್ನುವಂಥದ್ದು ಏನಾಗಿದೆ, ಸ್ವಾಮಿಗಳು 6ನೇ 7ನೇ ಉಪನ್ಯಾಸದಲ್ಲಿ ಹೇಳಬೇಕಾದ್ರೆ
ಬ್ರಹ್ಮಾಂಡದ ಸೃಷ್ಟಿ ಏನಾಗಿದೆ, ಈ ಸೃಷ್ಟಿ ಪ್ರಕ್ರಿಯೆ ಅನ್ನುವಂಥದ್ದು ಏನಿದೆ, ಇದು ತುಂಬ ವಿಚಿತ್ರವಾದಂಥದ್ದು. ಅದೇ ಯಾವ ಒಂದು ಸೃಷ್ಟಿಗೆ ಯಾರು ಕಾರಣನೋ, ಯಾರಿಂದ ಈ ಒಂದು ಪರಮಾತ್ಮನ ವಿಚಾರವನ್ನು ಪರಿಪೂರ್ಣವಾಗಿ ನಾವು ಅರೆತಾಗ ಈ ಸೃಷ್ಟಿಯ ಮೂಲ ರೂಪ ಅನ್ನುವಂಥದ್ದು ಏನು ನಮಗೆ ತಿಳಿಯತ್ತೋ, ಅಂತಹ ಒಂದು ಸ್ವರೂಪವು ನಮಗೆ ತಿಳಿಯದೇ ಇರುವುದರಿಂದ, ಅಂತಹ ಸ್ವರೂಪ ಏನಿದೆ ನಮಗೆ ತಿಳಿದಿಲ್ಲ ಅಂತ ಏನಿದೆ, ಆ ತಿಳಿಯದೇ ಇರುವಂತಹ ಸ್ವರೂಪವನ್ನೇ ನಾವುಗಳೆಲ್ಲರೂ ಕೂಡ ಅಜ್ಞಾನ, ಅವಿದ್ಯಾ ಎಂಬ ಒಂದು ಶಬ್ದದಿಂದ ನಾವುಗಳು ತಿಳ್ಕೊಂಡಿದ್ದೇವೆ. ಯಾಕೆ? ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಮೂಲ ಧ್ಯೇಯವೇ ಇದು. ಏನು? ಸ್ವಾಮಿಗಳು ತಮ್ಮ ಇಡೀ 95 ವರ್ಷಗಳ ಕಾಲ ತಪಸ್ಸನ್ನು ಯಾವ ಒಂದು ವಿಚಾರದ ಪ್ರತಿಪಾದನೆಯೊಳಗೆ ಪರಿಪೂರ್ಣವಾಗಿ ಕಳೆದರು ಅಂದರೆ ಇದೇ ವಿಚಾರದಲ್ಲೇ ಪರಿಪೂರ್ಣವಾಗಿ ಕಳೆದಿದ್ದಾರೆ. ಜಗತ್ತಿನ ಒಂದು ಮೂಲ ರೂಪ ಏನಿದೆ, ಈ ಮೂಲ ರೂಪ ಪರಮಾತ್ಮನಿಂದಲೇ ಈ ಜಗತ್ತು, ಆ ಸತ್ ಚೈತನ್ಯದಿಂದಲೇ ಈ ಜಗತ್ತು ಬಂದಂಥದ್ದು. ಆ ಮೂಲ ರೂಪವನ್ನು ಅವ್ಯಾಕೃತ ಅನ್ನುವಂತಹ ಒಂದು ಶಬ್ದದಿಂದ ಕರೆದಿದ್ದೇವೆ, ಶಾಸ್ತ್ರಗಳಲ್ಲಿ ಕರೆದಿರುವಂಥದ್ದು. ನೋಡಿ, ನಮಗೊಂದು ವಿಚಾರ ಗೊತ್ತಾಗುತ್ತೆ, ಇದರಿಂದ ಅರಿಬೇಕು. ನಾವು ಜಗತ್ತಿನ ಒಂದು ಮೂಲ ರೂಪವನ್ನು ನಾವು ಹೇಳ್ತಾ ಇದ್ದೀವಿ. ಈ ಜಗತ್ತಿನ ಮೂಲ ರೂಪವನ್ನು ನಾವುಗಳು ಯಾವುದರ ಆಧಾರದಿಂದ ಹೇಳ್ತಾ ಇದ್ದೇವೆ? ನಾವು ಜಗತ್ತೇ ಹುಟ್ಟಿಲ್ಲ, ಜಗತ್ತಿನ ಹುಟ್ಟಿಗೆ ಕಾರಣನು ಬ್ರಹ್ಮನು ಅಂತ ಹೇಳಿದ್ವಿ. ಸರಿ, ಒಪ್ಕೊಳ್ತೀವಿ. ಆ ನಂತರ ಆ ಬ್ರಹ್ಮನಿಂದ ಈ ಜಗತ್ತು, ಆ ಅವ್ಯಾಕೃತದಿಂದ ಈ ವ್ಯಾಕೃತ ಜಗತ್ತು, ಪಂಚಭೂತಗಳಿಂದ ಈ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಅಂತ ನಾವುಗಳು ಹೇಳ್ತಾ ಇದ್ದೇವೆ. ಹೀಗಾದಾಗ ನಾವುಗಳು ಅನ್ನದಿಂದ ಈ ಶರೀರವನ್ನು ಪಡೆದ ಮೇಲೆ ನಾವುಗಳು ಏನು ಮಾಡ್ತಿದ್ದೀವಿ? ಈ ಜಗತ್ತಿನ ಮೂಲ ರೂಪವನ್ನು ತಿಳಿದುಕೊಳ್ಳೋದಿಕ್ಕೆ ನಾವುಗಳು ಹೋಗ್ತಾ ಇದ್ದೇವೆ. ಜಗತ್ತಿನ ಮೂಲ ರೂಪವನ್ನ, ಆ ಒಂದು ಜ್ಞಾನವನ್ನ, ಪರಮಾತ್ಮ ಚೈತನ್ಯವನ್ನ ನಾವು ತಿಳಿದುಕೊಳ್ಳಬೇಕು ಅಂತ ಹೊರಟಾಗ ನಮಗೆಲ್ಲರಿಗೂ ಕೂಡ ಇರುವಂತಹ ಏಕಮಾತ್ರ ಸಾಧನ ಅದು ಅನುಭವ ಮಾತ್ರವೇ, ಬೇರೆ ಇನ್ಯಾವುದೂ ಅಲ್ಲ. ಒಂದು ಶ್ರುತಿ ವಾಕ್ಯ, ವೇದ ವಾಕ್ಯ, ಉಪನಿಷತ್ತಿನ ವಾಕ್ಯ. ಆ ಉಪನಿಷತ್ತಿನ ವಾಕ್ಯವನ್ನ ನಮ್ಮ ಅನುಭವಕ್ಕೆ ಹೊಂದಿಸಿಕೊಂಡಾಗ ಮಾತ್ರವೇ ನಮಗೆ ಆ ಜಗತ್ತಿನ ಒಂದು ಮೂಲ ರೂಪವು ನಮಗೆ ಗೊತ್ತಾಗತ್ತೆ. ಯಾಕೆ ನಮಗೆ ಗೊತ್ತಾಗ್ತಿಲ್ಲ? ನಾವು ಜ್ಞಾನಿಗಳು ಯಾಕೆ ಆಗ್ತಾ ಇಲ್ಲ, ಯಾಕೆ ನಮಗೆ ತಿಳಿತಿಲ್ಲ ಅಂತ ಅಂದಾಗ ಇದಕ್ಕೆಲ್ಲಕ್ಕೂ ಇರುವಂತಹ ಏಕಮಾತ್ರ ಕಾರಣ, ನಾವುಗಳು ಯಾರೂ ಕೂಡ ನಮಗೆ ಗೊತ್ತಿಲ್ಲ ಅಂತ ನಾವು ಅಂದುಕೊಂಡೇ ಇಲ್ಲ. ಅದಕ್ಕೆ ಯಾವಾಗ ನಮಗೆ, ಈಗ ಯಾರಾದರೂ ನನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಯಾರಿಗಾರು ಅನ್ನಿಸ್ತಾ ಇದೆಯಾ? ನಾನು ಯಾವಾಗ ಅದನ್ನು ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ, ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ದಾಗ ನಾನು ಅದನ್ನು ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಸ್ವಾಮಿಗಳು ತುಂಬ ಚೆನ್ನಾಗಿ ವಿಷಯ ಹೇಳಿದ್ದಾರೆ. ನಮ್ಮನ್ನ ನಾವು ಎಂದೂ ಕೂಡ ಅಜ್ಞಾನಿಗಳು, ಅವಿದ್ಯಾವಂತರು ಅಂತ ನಾವು ಅಂದುಕೊಂಡೇ ಇಲ್ಲ. ನಮ್ಮನ್ನ ನಾವು ಯಾವಾಗಲೂ ಕೂಡ ಜ್ಞಾನಿಗಳು ಅಂತಾನೆ ನಮ್ಮನ್ನ ನಾವು ತಿಳ್ಕೊಂಡಿರೋರು. ನಾವು ಅಜ್ಞಾನಿಗಳು ಅಂತ ಯಾವಾಗ ತಿಳ್ಕೊಂಡಿದ್ದೀವಿ? ಯಾವತ್ತೂ ತಿಳ್ಕೊಂಡಿಲ್ಲ. ಇದನ್ನೇ ನಾವು ಭಗವಂತನ ಬಗ್ಗೆ ಇರುವಂತಹ ತಪ್ಪಾದ ತಿಳುವಳಿಕೆಯನ್ನೇ ಅವಿದ್ಯಾ ಎಂಬ ಶಬ್ದದಿಂದ ಕರೆದಿರುವಂಥದ್ದು. ಭಗವಂತನ ಬಗ್ಗೆ ಇರುವಂತಹ ತಪ್ಪಾದ ತಿಳುವಳಿಕೆ. ಶಾಸ್ತ್ರ ಹೇಳತ್ತೆ, ನನ್ನನ್ನು ನಾನು ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನೂ ಆಗಿರುವಂತಹ ಪರಮಾತ್ಮ ಚೈತನ್ಯನು ನಾನು ಅಂತ ಶಾಸ್ತ್ರ ಹೇಳುತ್ತೆ. ನನಗೆ ಯಾವುದೇ ರೀತಿಯಾದಂತಹ ಬೇರೆಯ ಪ್ರಾಪಂಚಿಕ ವಿಷಯಗಳ ಸಂಬಂಧ ನನಗಿಲ್ಲ, ನಾನು ಸ್ವತಂತ್ರನಾಗಿರುವಂಥವನು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಆದರೆ ನಾವುಗಳು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪದವರು ಅಂತ ನಮಗೆ ಏನು ತಿಳಿತಾ ಇಲ್ಲ. ಆ ತಿಳಿಯದೇ ಇರುವ ಸ್ಥಿತಿಯನ್ನೇ ನಮ್ಮನ್ನು ನಾವುಗಳು ಅಜ್ಞಾನಿಗಳು ಎಂಬ ಶಬ್ದದಿಂದ ನಾವುಗಳು ಕರೆದುಕೊಳ್ತಿದ್ದೀವಿ. ನಾವು
ಶಾಸ್ತ್ರ ನಮಗೆ ಜ್ಞಾನಬೋಧಕವಾದಂತಹ ವಾಕ್ಯಗಳನ್ನು ಪರಿಪೂರ್ಣವಾಗಿ ಹೇಳಿದರೂ ಕೂಡ ನಮ್ಮ ಅನುಭವವನ್ನು ನಾವುಗಳು ನೋಡಿಕೊಂಡಾಗ ನಮಗೆ ಆಗುವಂಥದ್ದು ಅಜ್ಞಾನ ನಿವೃತ್ತಿಯೇ ಹೊರತು ಜ್ಞಾನ ಪ್ರಾಪ್ತಿಯಲ್ಲ. ಅಜ್ಞಾನವನ್ನು ನಮ್ಮೆಲ್ಲ ಪ್ರಯತ್ನ, ನಮ್ಮೊಳಗಿರುವಂತಹ ಪರಿಪೂರ್ಣವಾಗಿರುವಂತಹ ಪ್ರಯತ್ನ ಏನಿದೆ ಅದು ನಮ್ಮೊಳಗಿರುವ ಅಜ್ಞಾನ ನಿವೃತ್ತಿಯಲ್ಲಿ ನಮ್ಮ ಪ್ರಯತ್ನವೇ ಹೊರತು ಜ್ಞಾನ ಪ್ರಾಪ್ತಿಯಲ್ಲ. ನೋಡಿ, ಸ್ವಾಮಿಗಳು ಇದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಅಕ್ಕಿ ತರ್ತೇವೆ. ಅಕ್ಕಿಯನ್ನ ನಾವುಗಳು ತಂದಾಗ ತುಂಬ ಕಲ್ಲಿದೆ ಅದರೊಳಗೆ. ನಾವು ಏನು ಮಾಡಬೇಕು? ಶುದ್ಧವಾದ ಅಕ್ಕಿಯನ್ನು ಪಡಿಬೇಕು. ಆ ಮೊರದೊಳಗೆ ಅಕ್ಕಿಯನ್ನು ಹಾಕಿಕೊಂಡು ಅದರೊಳಗಿರುವಂತಹ ಭತ್ತ, ಕಲ್ಲು ಎರಡನ್ನ ಆರಿಸಿದರೆ ನಮಗದರೊಳಗೆ ಶುದ್ಧವಾದ ಅಕ್ಕಿ ಉಳಿಯುತ್ತೆ. ನಾವು ಶುದ್ಧವಾದ ಅಕ್ಕಿಯನ್ನು ಪಡೆಯೋಕೆ ಮತ್ತೇನು ಪ್ರಯತ್ನ ಪಡಬೇಕಾಗಿಲ್ಲ. ಮತ್ತೇನಾದರೂ ಪ್ರಯತ್ನ ಪಡಬೇಕಾ? ಖಂಡಿತವಾಗ್ಲೂ ಪ್ರಯತ್ನ ಪಡಬೇಕಾಗಿಲ್ಲ. ನಮ್ಮ ಪ್ರಯತ್ನ ನಮ್ಮೊಳಗಿರುವಂತಹ ಅಜ್ಞಾನ ನಿವೃತ್ತಿಯೊಳಗೆ, ಅವಿದ್ಯಾ ನಿವೃತ್ತಿಯೊಳಗೆ ನಮ್ಮ ಪ್ರಯತ್ನವನ್ನು ನಾವು ಪರಿಪೂರ್ಣವಾಗಿ ಹಾಕಬೇಕೇ ಹೊರತು ಎಂದೂ ಕೂಡ ಜ್ಞಾನ ಪ್ರಾಪ್ತಿಯಲ್ಲ. ಯಾಕೆ? ಜ್ಞಾನ ನಮಗೆ ಪ್ರಾಪ್ತವಲ್ಲ. ಈಗ ನಾನು ಕೈಗಡಿಯಾರವನ್ನು ಪಡೆದಿದ್ದೇನೆ ಅಂದರೆ ಇದು ಇವತ್ತು ನಾನು ಪಡೆದಿದ್ದೇನೆ, ಇನ್ನೊಂದು 10 ವರ್ಷಕ್ಕೆ ಇದು ನಾಶ ಆಗತ್ತೆ. ಈಗ ನೀವುಗಳೆಲ್ಲರೂ ಕೂಡ ನಿಮ್ಮ ಒಂದು ಬಾಲ್ಯ ವಯಸ್ಸಿನಲ್ಲಿ, ನಿಮ್ಮ ಕಾಲೇಜ್ ದಿನಗಳಲ್ಲಿ ಯಾವ್ದಾದ್ರು ಪೊಯಂನ ಪದ್ಯಗಳನ್ನು ಕಲ್ತಿರ್ತೀರ. ಈಗ ಆ ಪದ್ಯಗಳು ನೆನಪಿದೆಯಾ? ಆಗ ನಾನು ಹೊಸದಾಗಿ ಕಲ್ತಿದ್ದೆ, ಅಭ್ಯಾಸ ಬಿಟ್ಟು ಹೋಯ್ತು, ಮರೆತು ಹೋಯ್ತು. ಆದರೆ ನಾನು ಆತ್ಮಜ್ಞಾನವನ್ನ ಪ್ರಾಪ್ತಿ ಅಂತ ಅಂದುಕೊಂಡು ಬಿಟ್ರೆ ಅದು ಈಗ ನನಗೆ ಬಂದಿದೆ, ನಂತರ ಅದು ಹೋಗತ್ತೆ ಅಂತ ಆಗತ್ತೆ. ಪೂಜ್ಯ ಸ್ವಾಮಿಗಳವರು ಈ ಸೂಕ್ಷ್ಮ ವಿಚಾರವನ್ನ ತುಂಬ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಎಂದೂ ಕೂಡ ನಾವುಗಳು ಈ ಆತ್ಮಜ್ಞಾನದ ವಿಚಾರವನ್ನ ಮಾಡಬೇಕಾದರೆ, ಹೌದು, ಉಪನಿಷತ್ತು ಹೇಳುತ್ತೆ, ಅರೆ ಆತ್ಮ ಶ್ರೋತವ್ಯ, ಮಂತವ್ಯ, ದ್ರಷ್ಟವ್ಯ, ನಿಧಿಧ್ಯಾಸಿತವ್ಯ. ಪರಮಾತ್ಮನ ವಿಚಾರವನ್ನ ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಅದೇ ರೀತಿ ನಿಧಿಧ್ಯಾಸನ ಪೂರ್ವಕವಾಗಿ ಅದನ್ನು ನೋಡಬೇಕು. ನಾನು ಏನೇ ಶಾಸ್ತ್ರವಾಕ್ಯಗಳು ನಮ್ಮನ್ನು ಹೇಳಿದರೂ ಕೂಡ ಅದು ನಮ್ಮೊಳಗಿರುವಂತಹ ಈ ಜೀವನನ್ನ, ಯಾವುದನ್ನ ನಾನು ಎಂಬ ಶಬ್ದದಿಂದ ನಾನು ಕರೆದುಕೊಳ್ತಾ ಇದ್ದೇನೆ, ಆ ಜೀವನನ್ನೇ ಪರಮಾತ್ಮನನ್ನಾಗಿ ಅನುಭವಾನುಸಾರಿಯಾಗಿ ತಿಳಿದುಕೊಳ್ಳಬೇಕು. ಇದನ್ನೇ ಸಮಸ್ತ ವೇದಾಂತಗಳು ಕೂಡ ನಮಗೆ ಹೇಳ್ತಿರುವಂಥದ್ದು. ಸಮಸ್ತ ವೇದಾಂತಗಳು ಏನು ಹೇಳ್ತಿದೆ? ಈ ವಿಜ್ಞಾನಾತ್ಮ ಅಂದರೆ ಜೀವಾತ್ಮನು, ಪರಮಾತ್ಮ ಅಂದರೆ ಪರಮಾತ್ಮನ ಐಕ್ಯವನ್ನೇ ನಮಗೆ ಬೋಧಿಸ್ತಾ ಇದೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ಶಂಕರ ಭಗವತ್ಪಾದರು ಹೇಳಿದಂಥದ್ದು. ವಿಜ್ಞಾನಾತ್ಮನು ಮತ್ತು ಜೀವಾತ್ಮನು ಮತ್ತು ಪರಮಾತ್ಮನ ಐಕ್ಯವನ್ನೇ ನಮಗೆ ಸಮಸ್ತ ವೇದಾಂತಗಳು, ಸಮಸ್ತ ಉಪನಿಷತ್ತುಗಳು ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾವುಗಳು ನೋಡ್ಕೊಳ್ಳೋಣ. ಈಗ ನಮಗೆಲ್ಲ ತಿಳಿದಿರುವ ಹಾಗೆ ಮಹಾವಾಕ್ಯಗಳು ಅಂತ ಇಟ್ಟುಕೊಂಡಾಗ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯಾವುದಾದ್ರೂ ತಗೊಳ್ಳಿ ನೀವು. ಈ ಮಹಾವಾಕ್ಯಗಳನ್ನು ನಾವುಗಳು ಇಟ್ಟುಕೊಂಡಾಗ ಆ ವಾಕ್ಯಗಳೆಲ್ಲವೂ ಕೂಡ ನಮಗೆ ಹೊಸದಾಗಿ ಏನು ತಿಳಿಸ್ತಾ ಇದೆ? ಜ್ಞಾನವನ್ನು ಬೋಧಿಸ್ತಾ ಇದೆಯಾ? ಅವೆಲ್ಲವೂ ಕೂಡ ನಮ್ಮೊಳಗಿರುವಂತಹ ಅಜ್ಞಾನವನ್ನು ತೆಗೆದು ಹಾಕ್ತಾ ಇದೆ. ನಾನು ಬ್ರಹ್ಮವು ಆಗಿದ್ದೇನೆ, ನಾನು ಬ್ರಹ್ಮವು ಆಗಿದ್ದೇನೆ ಅಂದಾಗ ಅಲ್ಲಿ ನಾನು ಅನ್ನುವ ಶಬ್ದಕ್ಕೆ ಶಾಸ್ತ್ರ ಇಟ್ಟುಕೊಂಡಿರುವಂತಹ ವಿಚಾರ ಯಾವುದು?
ಯಾವುದನ್ನು ನಾವು ನಾನು ಅಂತ ಈ ಶರೀರವನ್ನು ಏನು ಕರ್ಕೊಳ್ತಿದ್ದೀವಿ, ಶರೀರದೊಳಗಿರುವಂತಹ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು ಎಲ್ಲವನ್ನೂ ಕೂಡ ನಾವು ನಾನು ಎಂಬ ಒಂದು ಶಬ್ದದಿಂದ ನಾವುಗಳು ಕರ್ಕೊಳ್ತಿದ್ದೀವಿ. ಅದರೊಳಗೂ ನಾನು ಅಂದರೆ ಅಜೀವನನ್ನ. ಆ ಜೀವನೇ ಪರಮಾತ್ಮನು ಆಗಿದ್ದಾನೆ. ಜೀವನೇ ಪರಮಾತ್ಮನು ಆಗಿದ್ದಾನೆ ಅಂತ ಉಪನಿಷತ್ತು ಹೇಳಿದಾಗ, ಉಪನಿಷತ್ತುಗಳು ನಮಗೆ ತಿಳಿಸಿದಾಗ, ನಮಗೆ ಇದೊಂದು ಶಬ್ದಜ್ಞಾನವಾಗತ್ತೆ ಹೊರತು ಎಂದೂ ಕೂಡ ಅನುಭವಜನ್ಯವಾದಂತಹ ಜ್ಞಾನ ಆಗೋದಿಲ್ಲ. ನಮಗೆ ಎರಡು ರೀತಿಯಾದ ಜ್ಞಾನ ಆಗ್ತಾ ಇದೆ. ಈಗ ನೀವುಗಳೆಲ್ಲ ಪ್ರಶ್ನೆ ಮಾಡ್ಬೋದು, ಹೌದು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೂ ಆಗಿದ್ದೇನೆ. ನಿಮಗೆ ಈ ವಾಕ್ಯದ ಅರ್ಥ ಆಯ್ತೋ ಇಲ್ವೋ? ವಾಕ್ಯದ ಅರ್ಥ ಆಯ್ತು. ನಮಗಾಗ್ತಿರುವಂಥದ್ದು ಆ ಶಬ್ದ ಜ್ಞಾನವೇ ಹೊರತು ಅನುಭವಜನ್ಯವಾದಂತಹ ಜ್ಞಾನವಲ್ಲ. ಈಗ ನಮಗೆಲ್ಲ ಉಪನಿಷತ್ತುಗಳನ್ನು ಓದಿದ್ದೇವೆ, ಉಪನಿಷತ್ತುಗಳನ್ನು ತಿಳ್ಕೊಂಡಿದ್ದೇವೆ ಅಂದರೆ ನಮಗೆ ಅದರೊಳಗಿರುವ ಶಬ್ದಗಳ ಒಂದು ಜ್ಞಾನವಾಗಿದೆ. ಆ ಉಪನಿಷತ್ತುಗಳು ಹೇಳುತ್ತಿರುವಂತಹ ಅನುಭವಜನ್ಯವಾದಂತಹ ಜ್ಞಾನವಾಗಿಲ್ಲ. ಯಾಕೆ? ನಮ್ಮೊಳಗಿರುವಂತಹ ಆ ಅವಿದ್ಯಾ ಅನ್ನೋದು ಏನಿದೆ ಅದನ್ನು ನಾವು ಆ ಅಜ್ಞಾನವನ್ನು ಪರಿಪೂರ್ಣವಾಗಿ ಬಿಟ್ಟಿಲ್ಲ. ಅಜ್ಞಾನವನ್ನು ನಾವುಗಳು ಪರಿಪೂರ್ಣವಾಗಿ ಕಳೆದುಕೊಂಡಿಲ್ಲ. ಯಾಕೆ? ಸರ್ವಂ ಹ್ಯೇತತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಬ್ರಹ್ಮಸೂತ್ರದಲ್ಲಿ ಸುಸ್ಪಷ್ಟವಾಗಿ ಹೇಳಿಬಿಟ್ರು, ಎಲ್ಲದೂ ಕೂಡ ನಾನು, ಅಯಮಿದಂ ನಾನಿದಾಗಿದ್ದೇನೆ, ನನ್ನದಿದು, ನಾನು ಹೀಗೇ ಇರುವಂಥವನು ಅಂತ ನಾವುಗಳು ಅಂದುಕೊಂಡಾಗ ಆ ನಾನು ಅನ್ನುವಂತಹ ವಿಚಾರ ಏನಿದೆ ಅದು ಪ್ರತಿ ಕ್ಷಣದಲ್ಲೂ ಕೂಡ ಅದು ಬದಲಾಗ್ತಾ ಇದೆ. ಈಗ ನೋಡಿ, ನೀವುಗಳೆಲ್ಲರ ನಿಮ್ಮಗಳ ಕಿವಿ ನೀವಾಗಿದ್ದೀರ. ನಾನು ಕೇಳ್ತಾ ಇದ್ದೀನಿ ಅಂದಾಗ ನಾನು ಕೇಳುವ ಸಾಧನವನ್ನು ಮಾಡ್ತಾ ಇದ್ದೀನಿ. ನೀವು ಏನೋ ಒಂದು ದೃಶ್ಯವನ್ನ ಇಲ್ಲಿ ನೋಡಬೇಕಾದ್ರೆ ಆಗ ನೀವುಗಳೆಲ್ಲರೂ ಕಣ್ಣಾಗಿರ್ತೀರ. ನೀವು ಯಾವುದಾದರೂ ಒಂದು ವಿಚಾರವನ್ನ ತಿಳಿಯಬೇಕಾದರೆ ನೀವುಗಳೆಲ್ಲರೂ ಕೂಡ ಮನಸ್ಸಾಗಿರ್ತೀರ. ಯಾವುದಾದರೂ ಒಂದು ನಿಶ್ಚಯ ಮಾಡಬೇಕಾದ್ರೆ ನೀವುಗಳೆಲ್ಲರೂ ಕೂಡ ಬುದ್ಧಿ ಆಗ್ತಿರ್ತೀರ. ನೀವು ಮನೆಯಿಂದ ಈ ಒಂದು ವೇದಿಕೆಗೆ ಬರಬೇಕಾದ್ರೆ ನೀವುಗಳೆಲ್ಲರೂ ಕೂಡ ಕೈ ಮತ್ತು ಕಾಲುಗಳ ಕರ್ಮೇಂದ್ರಿಯಗಳಾಗಿರ್ತೀರ. ಯಾವ ನಾನು ಕಣ್ಣ, ನಾನು ಕಿವಿಯ, ನಾನು ಮೂಗ, ನಾನು ಅಂತಃಕರಣ ಬುದ್ಧಿಯ, ಚಿತ್ತವ, ಅಹಂಕಾರವ, ಮನಸ್ಸ, ಏನು ನಾನು? ನೋಡಿ, ಪ್ರತಿ ಸಲಿಯೂ ಕೂಡ ನಾವುಗಳು ನಾನು ಅಂತ ಅಂದುಕೊಂಡಾಗ ನಮ್ಮಗಳ ಇಂದ್ರಿಯಗಳೊಳಗಿರುವಂತಹ ಒಂದೊಂದು ಇಂದ್ರಿಯಗಳನ್ನು ನಾನು ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದೇನೆ. ನಾವು ಪೂರ್ಣವಾಗಿರುವಂತಹ ಒಂದು ಶರೀರವನ್ನ ನಾವು ನಾನು ಅಂತ ಸಂಬೋಧನೆಯನ್ನ ಮಾಡ್ತಿಲ್ಲ. ನಾವು ಹಿಂದೆ 3-4 ಶಾಲೆಯನ್ನ ಓದಬೇಕಾದ್ರೆ ಒಂದು ಆಟ ಆಡ್ತಾ ಇದ್ವಿ ಶಾಲೆಯಲ್ಲಿ, ನನ್ನನ್ನು ಮುಟ್ಟು ನೋಡೋಣ ನೀನು ಅಂತ. ಅದು ನೀವುಗಳು ಆಡಿರ್ತೀರ. ನನ್ನನ್ನು ಮುಟ್ಟು ನೋಡೋಣ. ಅವನು ಹಿಂಗೆ ನನ್ನ ಕಾಲು ಮುಟ್ಟುತ್ತೆ, ನನ್ನನ್ನು ಮುಟ್ಟು ನೋಡೋಣ. ಹಿಂಗ ನನ್ನ ಭುಜ ಮುಟ್ಟುತ್ತೆ, ನನ್ನನ್ನು ಮುಟ್ಟು ನೋಡೋಣ. ನನ್ನ ತಲೆ ಮುಟ್ಟುತ್ತೆ, ನನ್ನನ್ನು ಮುಟ್ಟು ನೋಡೋಣ. ನನ್ನ ಬೆನ್ನು ಮುಟ್ಟುತ್ತೆ, ನನ್ನನ್ನು ಮುಟ್ಟು ನೋಡೋಣ. ಯಾವಾಗಲೂ ಕೂಡ ನಾವುಗಳು ಅಂದುಕೊಂಡಿರುವಂತಹ ಆ ನಾನು ಏನಿದ್ದಾನೆ ಅದು ಈ ಒಂದು ಸಂಸಾರದೊಳಗಿರುವಂತಹ ಪ್ರಪಂಚದೊಳಗಿರುವಂತಹ ಪ್ರಪಂಚದ ಒಳಗಿರುವ ಎಚ್ಚರದೊಳಗಿರುವಂತಹ ಈ ಪ್ರಮಾತೃ ರೂಪವಾದಂತಹ ಈ ಒಂದು ಆ ಪ್ರಮಾತೃವನ್ನು ನಾವು ನಾನು ಅಂತ ಕರ್ಕೊಳ್ತಾ ಇದ್ದೀವಿ. ಸ್ವಾಮಿಗಳು ಹೇಳುವಂಥದ್ದು, ಶಂಕರ ಭಗವತ್ಪಾದರು ಸರ್ವಸಮ್ಮತವಾಗಿ ಹೇಳುವಂತಹ ವಿಷಯ ಇದೆ. ಯಾವುದನ್ನ ನೀನು ನಾನು ಅನ್ನುವಂತಹ ಒಂದು ಶಬ್ದದಿಂದ ನೀನು ಕರೆದುಕೊಳ್ತಾ ಇದೀಯಾ, ಆ ನಾನು ಶಬ್ದ ಏನಿದೆ ಅದನ್ನೇ ನಿನ್ನ ಬಗ್ಗೆ ನೀನು ಮಾಡಿಕೊಂಡಿರುವಂತಹ ತಪ್ಪಾದ ತಿಳುವಳಿಕೆ. ಅಷ್ಟು ಮಾತ್ರವೇ ನೀನಲ್ಲ. ನೋಡಿ ಸ್ವಾಮಿಗಳ ವಾಕ್ಯ, ನೀನು ಅಂದುಕೊಂಡಿರುವಂತಹ ನಾನು ಏನಿದೆ ಅಷ್ಟು ಮಾತ್ರ ನೀನಲ್ಲ. ಅಂದರೆ ಯಾವಾಗ ನಮಗೆ ನಿಜವಾದ ಪರಮಾರ್ಥ ಜ್ಞಾನವಾಗತ್ತೆ ಆಗ ಎಲ್ಲವೂ ಕೂಡ ನನ್ನೊಳಗೇ ಇರುವುದರಿಂದ ಆ ಜ್ಞಾನದೊಳಗೆ ಇವೆಲ್ಲವೂ ಕೂಡ ಬರುತ್ತೆ.
ಇದನ್ನೇ ಸರ್ವಸಮ್ಮತ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರದೊಳಗೆ ಸಾಂಖ್ಯರ ತತ್ವತ್ತು ಸಮನ್ವಯಾತ್ ಅನ್ನುವಂತಹ ಒಂದು ಸೂತ್ರಕ್ಕೆ ಬರಿಬೇಕಾದ್ರೆ ಒಂದು ಮಾತನ್ನು ಬರೀತಾರೆ. ಎಲ್ಲಿಯವರೆಗೆ ವೇದಾಂತಕ್ಕೆ, ಎಲ್ಲಿಯವರೆಗೆ ಉಪನಿಷತ್ತುಗಳು ಹೇಳುವಂತಹ ವಿಚಾರಗಳಿಗೆ ನಿಮ್ಮಗಳ ಸಿದ್ಧಾಂತ, ನಿಮ್ಮಗಳ ವಾಕ್ಯ ವಿರೋಧವಾಗೋದಿಲ್ಲ, ಅವೆಲ್ಲವೂ ಕೂಡ ನಮಗೆ ಸರ್ವಸಮ್ಮತವೇ ಅಂತ. ನಾವುಗಳು ಹೇಳುತ್ತಿರುವಂಥದ್ದು ನಿಮ್ಮನ್ನು ಎಲ್ಲವನ್ನೂ ನಾವು ಖಂಡನೆ ಮಾಡಬೇಕು, ಎಲ್ಲವೂ ಅಲ್ಲ ಅಂತ ಅರ್ಥ ಅಲ್ಲ. ನೀವುಗಳು ಹೇಳುವ ವಿಷಯ ಎಲ್ಲಿಯವರೆಗೆ ನಮಗೆ ಪರಿಪೂರ್ಣವಾಗಿ ಸಮ್ಮತಿಯೋ ಅಲ್ಲಿಯವರೆಗೆ ನಾವುಗಳು ನಿಮ್ಮನ್ನು ಅಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದ್ದೇವೆ. ನಮಗೆ ಈ ಮಹಾವಾಕ್ಯಗಳು ಏನು ತಿಳಿಸ್ತಾ ಇದೆ ಪೂರ್ಣವಾಗಿ ಅಂತ ಅಂದಾಗ, ನಮ್ಮೊಳಗಿರುವಂತಹ ಆ ಅಜ್ಞಾನ ನಿವೃತ್ತಿಯನ್ನು ನಮಗೆ ಇದು ತಿಳಿಸ್ತಾ ಇದೆ. ಅಜ್ಞಾನವಾದಂತಹ ನಿವೃತ್ತಿಯನ್ನು, ಅದನ್ನೇ ನಾನು ಬ್ರಹ್ಮವು ಆಗಿದ್ದೇನೆ ಅಂತ ಅಂದಾಗ, ಆ ನಾನು ಶಬ್ದಕ್ಕೆ ನೋಡಿ, ಅಹಂ ಬ್ರಹ್ಮ ಅಸ್ಮಿ ಅಂದಾಗ ಬ್ರಹ್ಮ ಶಬ್ದ ವಾಕ್ಯದೊಳಗೆ ಇದೆ. ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಆ ನಾನು ಶಬ್ದವನ್ನು. ಇದೇ ವಿಚಾರವನ್ನೇ DVG ಅವರು ತಮ್ಮ ಜೀವನ ಧರ್ಮ ಯೋಗದೊಳಗೆ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ತುಂಬ ಸುಂದರವಾದ ವ್ಯಾಖ್ಯಾನ. ನಾವುಗಳು ವೇದಾಂತವನ್ನು ಅಧ್ಯಯನ ಮಾಡಬೇಕು ಅಂತ ಕುಳಿತಿದ್ದೇವೆ. ಹೋಗಲಿ ಬ್ರಹ್ಮನ ವಿಚಾರ ಮಾಡೋಣ ಅಂತ ಕುಳಿತುಕೊಂಡ್ರೆ, ಆ ಬ್ರಹ್ಮನು ಅದ್ರೇಶ್ಯಂ, ಅಗ್ರಾಹ್ಯಂ, ಅವರ್ಣ್ಯಂ, ಸೂಕ್ಷ್ಮಂ, ಅಪಾಣಿಪಾದಂ, ನಿತ್ಯಂ, ವಿಭುಂ, ಅವನು ಕಣ್ಣಿಲ್ಲದವನು, ಕೈ ಇಲ್ಲದವನು, ಕಾಲು ಕೈ ಏನೂ ಇಲ್ಲದವನು, ತುಂಬ ದೊಡ್ಡಾಗಿರುವನು, ತುಂಬ ಚಿಕ್ಕದಾಗಿರುವವನು. ಅವನನ್ನು ನಾವು ವಿಚಾರ ಮಾಡೋದಿಕ್ಕೆ ಅವನು ಹೇಗೆ ವಿಚಾರ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವನು ತುಂಬ ದೊಡ್ಡವನು ಅನ್ನುವಂಥದ್ದು ನಮಗೆ ಸಿದ್ಧವಾಗಿದೆ. ಅವನ ವಿಚಾರ ನಮಗೆ ಅವನನ್ನು ಪರಿಪೂರ್ಣವಾಗಿ ನೋಡೋಕ್ಕಾಗೋದಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಹೋಗಲಿ ಜಗತ್ತನ್ನು ವಿಚಾರ ಮಾಡಿ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ ಅಂದರೆ, ಜಗತ್ತಿನೊಳಗಿರುವಂತಹ ಒಂದು ವಿದ್ಯೆಯನ್ನೂ ಪರಿಪೂರ್ಣವಾಗಿ ನಮ್ಗಳಿಗೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈಗ ವೈದ್ಯಕೀಯ ಶಾಸ್ತ್ರವನ್ನು ಅಥವಾ ಒಂದು ತಂತ್ರಜ್ಞಾನವನ್ನು ಏನನ್ನು ಭೂಗೋಳವನ್ನು, ಏನು ತಿಳ್ಕೊಳ್ಳೋಕ್ಕಾಗಲ್ಲ. ಹಾಗಾದರೆ ನಮಗೆ ತತ್ವಜ್ಞಾನ ಆಗಬೇಕು ಅಂದಾಗ, ಇಲ್ಲ ಪೂರ್ಣವಾಗಿ ಜಗತ್ತನ್ನು ತಿಳ್ಕೊಳ್ಬೇಕು, ಇಲ್ಲ ಪೂರ್ಣವಾಗಿ ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಜಗತ್ತನ್ನು ತಿಳಿದು ಮುಗಿಸೋಕ್ಕಾಗೋದಿಲ್ಲ. ಹಾಗಾದರೆ ನಮಗಿರುವಂತಹ ಏಕಮಾತ್ರ ಸಾಧನ, ಬ್ರಹ್ಮನಿಗೂ ಒಂದು ಕೊಂಡಿಯನ್ನು, ಜಗತ್ತಿಗೂ ಒಂದು ಕೊಂಡಿಯನ್ನು ಹಾಕಿಕೊಂಡಿರುವಂತಹ ಈ ಜೀವನ. ಈ ಜೀವನ ವಿಚಾರವನ್ನು ನಾವುಗಳು ಮಾಡ್ತಾ ಹೋದರೆ ನಮಗೆ ಬ್ರಹ್ಮಸ್ವರೂಪವೂ ಗೊತ್ತಾಗುತ್ತೆ. ಹಾಗೆಯೇ ನಮಗೆ ಆ ಬ್ರಹ್ಮನೇ ಇವೆಲ್ಲವೂ ಆಗಿದ್ದಾನೆ ಅಂತ ಜಗತ್ತಿನ ಸ್ವರೂಪವೂ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಮಗೆ ಯಾಕೆ ಈ ಜೀವನ ವಿಚಾರವನ್ನು ನಾವು ಪೂರ್ಣವಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ನಾವುಗಳು ವಿಚಾರವನ್ನ ಮಾಡಬೇಕು ಅಂತ ಉತ್ಕಟ ಮನಸ್ಸಿನಿಂದ ನಾವುಗಳು ಅಂದುಕೊಳ್ತಿಲ್ಲ. ಅದಕ್ಕೆ ನಾವು ನಾವು ತಿಳಿದಿರುವ ಸ್ವರೂಪದವರಾಗಿದ್ದೀವೇ ಹೊರತು ತಿಳಿಯುವ ಸ್ವರೂಪದವರಾಗಿಲ್ಲ. ನಮಗೆ ಯಾವಾಗ ಆ ವಿದ್ಯೆ ಬೇಕು ಅಂತ ಅನಿಸುತ್ತೆ, ನಮಗದು ಗೊತ್ತಿಲ್ಲ ಅಂತ ಅನ್ನಿಸ್ಬೇಕು. ನಮ್ಗೆ ಯಾರಿಗೂ ಕೂಡ ಆ ಆತ್ಮಜ್ಞಾನದ ಬಗ್ಗೆ ಯಾಕೆ ಅಂತಹ ಒಂದು ಒಲವು ಬರ್ತಿಲ್ಲ, ನಮಗೆ ಯಾರಿಗೂ ಕೂಡ ನಮ್ಮ ಮೇಲೆ ನಾವು ಅಜ್ಞಾನಿಗಳು ಅಂತ ನಾವು ಅಂದುಕೊಂಡಿಲ್ಲ. ಅದಕ್ಕೆ ನಮಗೆ ನಾವುಗಳು ತಿಳ್ಕೊಂಡಿದ್ದೇವೆ, ಆ ತಿಳಿದುಕೊಂಡಿರುವುದನ್ನು ನಾವು ತಪ್ಪಾಗಿ ಅರೆತಂಥವರು ಆಗಿದ್ದೇವೆ, ತಪ್ಪಾಗಿ ತಿಳಿದುಕೊಂಡಂಥವರಾಗಿದ್ದೇವೆ. ಆ ತಪ್ಪು ತಿಳುವಳಿಕೆಯನ್ನು ಬಿಡುವುದನ್ನೇ, ಆ ತಪ್ಪು ತಿಳುವಳಿಕೆಯನ್ನು ಏನು ನಮ್ಮ ಮೇಲೆ ನಾವು ತಿಳ್ಕೊಂಡಿದ್ದೀವಿ ಅದನ್ನೇ ಅವಿದ್ಯಾ ಎಂಬ ಒಂದು ಶಬ್ದದಿಂದ ಕರೆದರು. ಆ ತಪ್ಪು ತಿಳುವಳಿಕೆಯನ್ನು ಬಿಡಿಸುವ ಕೆಲಸವನ್ನು ನಮಗೆ ಈ ಉಪನಿಷತ್ತುಗಳು, ಮಹಾತ್ಮರು ಎಲ್ಲರೂ ಕೂಡ ಮಾಡಿಕೊಡುವಂಥವರು. ಯಾಕೆ? ಅಪರೋಕ್ಷತ್ವಾಚ್ಚ ಪ್ರತ್ಯಗಾತ್ಮ ಪ್ರಸಿದ್ಧೇಹೇ. ನಮಗೆ ಭಗವಂತನು ಪರೋಕ್ಷನಲ್ಲ, ಅವನು ಅಪರೋಕ್ಷನು. ನಾವು ಪರಮಾತ್ಮನನ್ನು ತಿಳಿದುಕೊಳ್ಬೇಕು ಅಂತ ಹೋದಂಥವರಾದರೆ, ನಾನು ನನಗಿಂತ ಹೊರಗಿನದವನಾದರೆ ನಾನು ತಿಳ್ಕೊಂಡು ಬಿಡ್ತೀನಿ. ಇವನು ಯಾಕೆ ನಮಗೆ ಗೊತ್ತಾಗ್ತಿಲ್ಲ,
ಇವನು ನಮಗೆ ಪರೋಕ್ಷನೂ ಆಗೇ ಇಲ್ಲ. ಅದಕ್ಕೆ ಈಗ ನಾನು ಒಂದು ಗಣಿತವನ್ನು ತಿಳ್ಕೊಳ್ತೀನಿ, ನಾನು ವಿಜ್ಞಾನವನ್ನು ತಿಳ್ಕೊಳ್ತೀನಿ, ನಾನು ಇನ್ನೊಂದು ಶಾಸ್ತ್ರಗಳನ್ನು ತಿಳ್ಕೊಳ್ತೀನಿ. ಆ ಎಲ್ಲ ಶಾಸ್ತ್ರಗಳನ್ನು ಕೂಡ ನಾನು ಬುದ್ಧಿಯ ಆಧಾರದಲ್ಲಿ ನಿಂತು ತಿಳಿದುಕೊಳ್ತೀನಿ. ನಾನು ಬುದ್ಧಿಯಾಗಿ ತಿಳಿದುಕೊಳ್ತೀನಿ. ನಾನು ಇದನ್ನು ಅರಿತಾ ಇದ್ದೀನಿ, ನಾನು ತಿಳ್ಕೊಳ್ತೀನಿ ಅಂದರೆ ನಿಮಗಿದೆಲ್ಲ ತಿಳಿತಾ ಇದೆಯಾ, ನಾನು ವಿಷಯ ಹೇಳ್ತಿರೋದು ಗೊತ್ತಾಗ್ತಿದೆಯಾ ಅಂತ ಅಂದಾಗ ಶಂಕರರ ವಿಷಯ, ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಬುದ್ಧಿಯಾಗಿದ್ದೇವೆ. ಬುದ್ಧಿಯಿಂದ ವಿಚಾರವನ್ನು ತಿಳಿದುಕೊಳ್ಳಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ವೇದಾಂತ ನಮಗೇನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದೆ? ಯಾವುದನ್ನ ನೀನು, ಯಾರು ಈ ವಿಚಾರವನ್ನ ತಿಳಿತಾ ಇದ್ದಾನೋ ಅವನನ್ನ ತಿಳ್ಕೋ ಅಂತ ವೇದಾಂತ ಹೇಳ್ತಾ ಇದೆ. ನಾವುಗಳು ಬುದ್ಧಿಯಿಂದ ವಿಚಾರವನ್ನ ಮಾಡೋದಿಕ್ಕೆ ಹೋಗ್ತಾ ಇದ್ದೇವೆ ಈ ತತ್ವಜ್ಞಾನವನ್ನು ತಿಳ್ಕೊಳ್ಳಕ್ಕೆ. ಆದರೆ ಭಗವಂತನು ಬುದ್ಧಿಗೂ ಮೀರಿರುವಂತಹ ವಿಚಾರದವನಾಗಿದ್ದಾನೆ. ಆ ಬುದ್ಧಿಗೂ ಮೀರಿರುವಂತಹ ವಿಷಯವನ್ನ ನಾವುಗಳು ಅನುಭವದ ಆಧಾರದ ಮೇಲೆ ತಿಳಿದುಕೊಳ್ಳೋಕೆ ಸಾಧ್ಯವೇ ಹೊರತು ಬುದ್ಧಿಯಿಂದ ತಿಳಿದುಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮನನ್ನ ಅಪರೋಕ್ಷ ಅನ್ನುವಂತಹ ಶಬ್ದದಿಂದ ಸ್ವಾಮಿಗಳು ಕರೆದಿದ್ದಾರೆ. ಏನು ಹಾಗಂದ್ರೆ, ನಾವು ಈಗೊಂದು ಗಣಿತದ ಲೆಕ್ಕ, ಗಣಿತದ ಅಧ್ಯಾಪಕರು ನಮಗೆ ಲೆಕ್ಕವನ್ನು ಹೇಳಿಕೊಟ್ರೆ ಒಂದು 10 ಹಂತಗಳಿದ್ರೆ, 10 ಸ್ಟೆಪ್ ಇದ್ರೆ 5 ಹಂತದವರೆಗೂ ನನಗೆ ತಿಳಿತು, 6ನೇ ಹಂತದಿಂದ ಹೇಳಿಕೊಡಿ. ಯಾಕೆ? ಆ ಲೆಕ್ಕವನ್ನ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಹೇಗೆ? ನನ್ನ ಬುದ್ಧಿಯ ಸಹಾಯದಿಂದ. ನನ್ನ ಬುದ್ಧಿಯ ಸಹಾಯದಿಂದ ಅದನ್ನು ನಾನು ಅರಿಯುವವನಾಗಿದ್ದೇನೆ. ಆದರೆ ವೇದಾಂತವು ಹೇಳುವಂತಹ ಈ ವಿಚಾರ ಏನಿದೆ, ಉಪನಿಷತ್ತು ಹೇಳುವಂತಹ ಈ ವಿಚಾರ ಏನಿದೆ, ಈ ವಿಚಾರವು ಬುದ್ಧಿಗೂ ಆತ್ಮನಾಗಿರುವಂತಹ ವಿಷಯವಾಗಿರುವುದರಿಂದ ನಾವುಗಳು ಬುದ್ಧಿಯೊಳಗೆ ಇರುವಂತಹ ನಮ್ಮ ತಾದಾತ್ಮತೆಯನ್ನು ಪರಿಪೂರ್ಣವಾಗಿ ಬಿಟ್ಟಾಗ ಮಾತ್ರವೇ ನಮ್ಮೊಳಗಿರುವಂತಹ ಈ ಅಜ್ಞಾನ, ಆ ಅವಿದ್ಯ ಅನ್ನುವಂಥದ್ದು ಮರೆಮಾಚತ್ತೆ, ಹೊರಟು ಹೋಗುತ್ತೆ. ಆದರೆ ನಮಗೆ ಆ ಬುದ್ಧಿಯ ತಾದಾತ್ಮತೆಯನ್ನು ಬಿಡೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ ನಾವುಗಳು ಅಜ್ಞಾನಿಗಳು ಅಂತ ನಮಗೆ ಅನ್ನಿಸ್ತಿಲ್ಲ ಅಂದ್ರೆ, ನಾವು ಈ ವಿಚಾರವನ್ನು ತಿಳಿದುಕೊಳ್ಳಬೇಕು ಅಂತ ನಾವು ಅಂದುಕೊಳ್ತಿಲ್ಲ ಅಂತ ಅಂದ್ರೆ, ನಮಗೆ ಎಂದೂ ಕೂಡ ನಾವು ನಮ್ಮನ್ನ ತಪ್ಪು ಅಂತ ನಾವು ಅರ್ತಿಲ್ಲ. ಅದಕ್ಕೆ ಗೌಡಪಾದರು ನೋಡಿ, ದೇಹಾತ್ಮ ಪ್ರತ್ಯಯೋ ಯದ್ವತ್ ಪ್ರಮಾಣತ್ವೇನ ಕಲ್ಪಿತಃ ಲೌಕಿಕಂ ತದ್ವದೇವೇದಂ ಪ್ರಮಾಣಂ ತ್ವಾತ್ಮನಿಶ್ಚಯಾತ್. ಇದೇ ವಿಚಾರವನ್ನ ಸೂತ್ರ ಭಾಷ್ಯದ ಕೊನೆಗೆ ಶಂಕರ ಭಗವತ್ಪಾದರು ಇದೇ ಶ್ಲೋಕವನ್ನ ಉದಾಹರಣೆಯನ್ನ ಮಾಡಿದ್ದಾರೆ. ಎಲ್ಲಿಯವರೆಗೆ ನಾವುಗಳು ನಮ್ಮ ಬುದ್ಧಿಯೊಳಗೆ ದೇಹದೊಳಗಿರುವಂತಹ ತಾದಾತ್ಮತೆಯನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಮಗೆ ಈ ಆತ್ಮಜ್ಞಾನದ ವಿಚಾರವು ಪರೋಕ್ಷವಾಗಿರುತ್ತೆ ಹೊರತು ಅಪರೋಕ್ಷವಾಗೋದಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಒಂದು ಗ್ರಂಥದೊಳಗೆ ಮುಂದಿನ ಉಪನ್ಯಾಸಗಳೊಳಗೆ ಹೇಳಬೇಕಾದ್ರೆ, ಈ ಅಧ್ಯಾಸ ಅನ್ನುವ ವಿಚಾರವನ್ನು ಹೇಳಬೇಕಾದ್ರೆ ಈ ತತ್ವಮಸಿ ಅನ್ನುವಂತಹ ವಾಕ್ಯಾರ್ಥ ವಿಚಾರವನ್ನು ಮಾಡಿರುವಂಥ. ಅಲ್ಲೂ ನೋಡಿ, ತತ್ ತ್ವಂ ಅಸಿ 3 ಶಬ್ದಗಳು, ಎಲ್ಲವೂ ಕೂಡ ಸರ್ವನಾಮ ಶಬ್ದಗಳು. ಅದೇ ನೀನು ಆಗಿರುವೆ. ಯಾವ ವೇದಾಂತ ಉಪದೇಶಗಳು ಕೂಡ ನಾಮಪದವನ್ನು ಹೇಳೋದಿಲ್ಲ, ಸರ್ವನಾಮವನ್ನು ಹೇಳುತ್ತೆ. ಯಾಕೆ? ಸರ್ವಸಮ್ಮತ. ಅದಕ್ಕೆ ಅದು ನನ್ನ ಒಂದು ವೈಯಕ್ತಿಕವಾದಂತಹ ಅನುಭವ ಅಲ್ಲ, ಅದು ಎಲ್ಲರೂ ಕೂಡ ಜ್ಞಾನ, ಎಲ್ಲರಿಗೂ ಯಾರಿಗೆ ಈ ಜ್ಞಾನವಾದರೂ ಇದೇ ರೀತಿ ಆಗುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಇದನ್ನ ಸರ್ವಸಮ್ಮತ ಅಂತ ಹೇಳಿದಂಥದ್ದು. ಅದೇ ನೀನು ಆಗಿರುವೆ ಅನ್ನುವ ಶಬ್ದವನ್ನು ನಾವು ನೋಡಿಕೊಂಡಾಗ ಅಲ್ಲೂ ನೋಡಿ, ಅದೇ ಅಂದರೆ ಆ ಪರಮಾತ್ಮ ತತ್ವವೇ. ನೀನು ಅಂದಾಗ
ಯಾವುದನ್ನ ನೀನು ನಾನು ನಾನು ಅಂತ ಅಂದುಕೊಳ್ತಾ ಇದೀಯಾ ಆ ಜೀವನೇ ಬ್ರಹ್ಮವು ಆಗಿದ್ದಾನೆ. ಜೀವನೇ ಬ್ರಹ್ಮವು ಆಗಿದ್ದಾನೆ. ಅದೇ ಪರಮಾತ್ಮನು ಆಗಿದೆ. ಎಲ್ಲ ಕಡೆಗೂ ನಾವುಗಳು ನೋಡಿಕೊಂಡಾಗ ಶಾಸ್ತ್ರ ನಮಗೆ ಉಪದೇಶ ಮಾಡುತ್ತಿರುವಂಥದ್ದು ಜ್ಞಾನವನ್ನ, ನಿನಗೆ ಬ್ರಹ್ಮವನ್ನ ಉಪದೇಶ ಮಾಡ್ತಿರೋದಲ್ಲಗಲ್ಲ, ಬ್ರಹ್ಮಜ್ಞಾನವನ್ನ ನಮಗೆ ಹೇಳ್ತಾ ಇದೆ ಅಂತ ಅರ್ಥ ಅಲ್ಲ, ನಮ್ಮೊಳಗಿರುವಂತಹ ಅಜ್ಞಾನವನ್ನ ತೊಲಗಿಸ್ತಾ ಇದೆ ಅಂತ ಅರ್ಥ. ನಾವುಗಳು ಈಗ ಕಣ್ಣು ಬಿಟ್ಟು ನೋಡ್ಬೇಕಾ? ನಾನು ಕಣ್ಣು ಬಿಟ್ಟರೆ ನನಗೆ ನೀವು ಕಾಣಿಸ್ತೀರ. ಕಣ್ಣು ಬಿಡೋದು ನೋಡೋದು ಎರಡು ಕ್ರಿಯೆ ಅಲ್ಲ. ಕಣ್ಣು ಬಿಟ್ಟರೆ ಸಾಕು ನೀವು ನಮಗೆಲ್ಲರಿಗೂ ಕೂಡ ಕಾಣುವಂಥವ್ರಾಗ್ತೀರ. ಹೇಗೋ ಅಜ್ಞಾನ ನಿವೃತ್ತಿ, ಜ್ಞಾನ ಪ್ರಾಪ್ತಿ ಎರಡು ಕ್ರಿಯೆ ಅಲ್ಲ. ನಮ್ಮೊಳಗಿರುವಂತಹ ಆ ಅವಿದ್ಯೆಯು ನಾಶವಾದಾಗ ನಮಗೆ ತಾನಾಗಿಯೇ ಜ್ಞಾನ ಪ್ರಾಪ್ತಿ ಅನ್ನುವಂಥದ್ದು ಆಗತ್ತೆ. ಇದಕ್ಕೊಂದು ಬುದ್ಧಿಯನ್ನು ನಾವುಗಳು ಅಳವಡಿಸಿಕೊಳ್ಬೇಕು. ಆ ಬುದ್ಧಿಗೆ ಅನ್ವಯ ವ್ಯತಿರೇಕ ಅನ್ನುವಂತಹ ಬುದ್ಧಿ. ನಮ್ಮ ಈ ಜ್ಞಾನವನ್ನ ಮಾಡಿಕೊಳ್ಬೇಕಾದ್ರೆ ಈಗ ನೋಡಿ, ಮೇಜು, ಟಿಪಾಯಿ, ಚೇರು, ಬಾಗಿಲು, ಕಿಟಕಿ ಇವೆಲ್ಲ ಒಂದು ನಾಮಗಳನ್ನು ನಾವುಗಳು ಹೇಳಿದಾಗ ಇವೆಲ್ಲವೂ ಕೂಡ ಒಂದು ವ್ಯತಿರೇಕವಾದಂಥದ್ದು. ಮೇಜು ಕಿಟಕಿ ಅಲ್ಲ, ಮೇಜು ಬಾಗಿಲಲ್ಲ, ಏನೂ ಅಲ್ಲ. ಆದರೆ ಇವೆಲ್ಲದರೊಳಗೂ ಕೂಡ, ಈ ಎಲ್ಲ ನಾಮದೊಳಗೂ ಕೂಡ ಅನ್ವಯವಾಗಿರುವಂಥದ್ದು ಒಂದಿದೆ. ಅದು ಮರ ಅನ್ನುವಂಥದ್ದು. ನಾವುಗಳು ಜ್ಞಾನವನ್ನ ಮಾಡ್ಕೋಬೇಕು, ಆ ಅಜ್ಞಾನವನ್ನ ಕಳ್ಕೋಬೇಕು ಅಂತ ಹೊರಟಂಥವ್ರಾಗಿರೋದ್ರಿಂದ ನಾವು ಎಲ್ಲ ಪದಾರ್ಥಗಳಲ್ಲೂ ಕೂಡ ಅನ್ವಯವಾಗಿರುವಂತಹ ಆ ಪರಮಾತ್ಮನನ್ನ ಗುರುತಿಸಿಕೊಳ್ತಾ ಹೋಗಬೇಕು. ಆಗ ಮಾತ್ರವೇ ನಮಗೆ ಆ ಒಂದು ಪರಮಾತ್ಮನ ಬಗ್ಗೆ ಒಂದು ಉತ್ಕಟವಾದ ಇಚ್ಛೆ ಉಂಟಾಗುತ್ತೆ ಹೊರತು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಉಪನಿಷತ್ತುಗಳು ಹೇಳಿರುವಂಥದ್ದು ಕೂಡ ಇದನ್ನೇ. ಮೊದಲು ನಿನಗೆ ಪರಮಾತ್ಮನೇ ಬೇಕು ಅಂತ ಅನ್ನಿಸಬೇಕು. ಆ ಅನ್ನಿಸಿದಾಗ ಅನುಭವಾನುಸಾರಿಯಾದಂತಹ ಒಬ್ಬ ಗುರುವಿನ ಸಮೀಪಕ್ಕೆ ಹೋಗಬೇಕು. ಇಲ್ಲಿ ಗುರುಗಳು ಅಂದಾಗ ನಾವುಗಳು ಅಂದುಕೊಳ್ತೀವಿ, ಒಬ್ಬ ಉಪದೇಶಕನ ಸಮೀಪಕ್ಕೆ ಹೋಗಿ ಅವನ ಸೇವೆ ಮಾಡಿ ಕಲಿಬೇಕು. ಇದು ಒಂದು ಹಂತ. ಆದರೆ ನಮ್ಗೆಲ್ಲರಿಗೂ ಕೂಡ ಉಪನಿಷತ್ತುಗಳೇ ಗುರುಗಳು. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಜೀವನದೊಳಗೂ ಕೂಡ ಅನೇಕ ಬಾರಿ ಈ ಘಟನೆ ಬರ್ತಿತ್ತಂತೆ. ಶಂಕರ ಭಾಷ್ಯವನ್ನ ಓದಬೇಕಾದ್ರೆ ಎಷ್ಟೋ ಬಾರಿ ಅವರಿಗೊಂದು ಸಂಶಯ ಹಾಗೇ ಸಂಶಯವಾಗಿ ಉಳಿದಾಗ ಆ ಪುಸ್ತಕವನ್ನೇ ಮುಚ್ಚಿ ಆ ಪುಸ್ತಕಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತಿದ್ರಂತವ್ರು. ನೀನ್ ಇದ್ರೊಳಗೆ ಶಂಕರ, ನೀನ್ ಇದೆಯಪ್ಪ ಇದ್ರೊಳಗೆ ಅಂತ ಆ ರೀತಿಯಾಗಿ ಮಾಡಿ ತಾನಾಗಿಯೇ ಆ ಪುಸ್ತಕವನ್ನು ತೆಗೆದು ಓದಿದಾಗ ಅದರೊಳಗಿರುವಂತಹ ವಿಚಾರ ತಾನಾಗಿಯೇ ಅರ್ಥ ಆಗ್ತಿತ್ತಂತೆ. ನಮಗೆ ಆ ಒಂದು ಇಚ್ಛೆ ಬರಬೇಕು. ಈಗ ಎಷ್ಟು ಕಡೆಗೆ ಈಗ ನಾವು ಭಗವದ್ಗೀತೆಯೊಳಗೆ ಹೇಳಿರುವಂತಹ ಉಪದೇಶಗಳನ್ನು ನಾವು ಅನುಸರಿಸಿದರೆ ನಮಗೆ ಕೃಷ್ಣನೇ ಗುರುವಾದಂತೆ. ವ್ಯಾಸರು ಹೇಳಿರುವಂತಹ ಮಹಾಭಾರತದೊಳಗೆ, ಯಾಕಂದ್ರೆ ಈಗ ನಾನು ಭಸ್ಮ ಹಚ್ಚಿಕೊಂಡು ಬಂದಿದ್ದೇನೆ, ಹಾಗೆ ನಾನು ಸದ್ಗುರು ಅಂತ ಯಾರು ಹಣೆಪಟ್ಟಿ ಹಚ್ಕೊಂಡಿರ್ತಾರ, ನಾನು ಉಪದೇಶ ಮಾಡ್ತೀನಿ ಅಂತ. ಯಾಕೆ ಅಂದ್ರೆ ನಾವು ಒಬ್ಬ ವ್ಯಕ್ತಿಯ ಸಮೀಪಕ್ಕೆ ಹೋದಾಗ ಅವನೊಳಗಿರುವಂತಹ ಗುಣಗಳಿಗಿಂತಲೂ ದೋಷ ಕಾಣೋದೇ ಜಾಸ್ತಿ. ನಮಗೆ ಆ ದೋಷ, ಯಾಕಂದ್ರೆ ನಮ್ಮೊಳಗ ಆ ದೋಷ ಇದೆ, ಅದಕ್ಕೆ ವ್ಯಕ್ತಿಯಲ್ಲ. ಎಲ್ಲಿಯವರೆಗೆ ನಮ್ಮೊಳಗೆ ಹೆಚ್ಚೆಚ್ಚು ದೋಷಗಳಿರುತ್ತೋ ಅಷ್ಟಷ್ಟು ದೋಷಗಳನ್ನು ನಾವು ಜಗತ್ತಲ್ಲಿ ಕಾಣ್ತೀವಿ. ಈ ಅನ್ವಯ ವ್ಯತಿರೇಕ ಬುದ್ಧಿಯನ್ನ ನಾವು ಬೆಳೆಸ್ಕೋಬೇಕು ಅನ್ನೋದು ಏನಕ್ಕೆ ಅಂದ್ರೆ, ಇದು ಒಂದು ಕಾರ್ಯದಿಂದ ನಮ್ಮನ್ನ ಕಾರಣದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅದಕ್ಕೆ ವೇದಾಂತದೊಳಗೆ ಒಂದು ದೊಡ್ಡ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ ಅನ್ನುವಂಥದ್ದು ದೊಡ್ಡ ಪ್ರಕ್ರಿಯೆ. ನಾವು ಯಾವುದೇ ಒಂದು ಕಾರ್ಯ ವಸ್ತುವನ್ನು ನಾವುಗಳು ನೋಡಿದಾಗೂ ಕೂಡ ಅದರ ಕಾರಣ ಏನು ಅನ್ನುವ ವಿಚಾರಕ್ಕೆ ನಾವು ಹೋಗಿ ನಿಂತ್ಕೋಬೇಕು.
ಕಾರಣ ಏನು ಅನ್ನುವಂತಹ ವಿಚಾರಕ್ಕೆ. ನಾನು ಇದು ಒಂದು ಮರದಿಂದ ಆಗಿದೆ, ಈ ಮರದ ಮೂಲ ಅಂತ ನಾನು ವಿಚಾರ ಮಾಡಿದಾಗ ಭೂಮಿಗೆ ಹೋಗ್ತೇನೆ, ಆ ಭೂಮಿಯ ನೀರಿಗೆ ಹೋಗ್ತೇನೆ, ನೀರಿನಿಂದ ನಾನು ಆಕಾಶಾದಿ ಮಾರ್ಗದಲ್ಲಿ ಪರಮಾತ್ಮನನ್ನು ಹೋಗಿ ಮುಟ್ತೇನೆ. ನಾವು ಎಲ್ಲೇ ನಾವುಗಳು ವಿಚಾರವನ್ನ ಮಾಡಿದಾಗೂ ಕೂಡ, ಯಾವ ವಿಚಾರಗಳನ್ನು ನಾವುಗಳು ಮಾಡಿದಾಗೂ ಕೂಡ ಸಾಕ್ಷಿ ರೂಪದಿಂದ ನಾವುಗಳು ಇದ್ದುಕೊಂಡು ಒಂದು ವಸ್ತುವನ್ನ ತಿಳಿದುಕೊಳ್ಳಬೇಕು ಅಂತ ನಾವುಗಳು ಹೋದಾಗ, ವಸ್ತುವನ್ನ ನಾವುಗಳು ತಿಳಿದುಕೊಳ್ಳಬೇಕು ಅಂತ ಹೋದಾಗ ನಾವು ಎಷ್ಟೆಷ್ಟು ಆ ಒಂದು ವಸ್ತುವಿನ ವಿಚಾರವನ್ನ ಮಾಡ್ತೀವೋ ಅಷ್ಟಷ್ಟು ನಮಗೆ ಆ ವಸ್ತುವಿನ ನಿಜ ಸ್ವರೂಪ ತಿಳಿತಾ ಹೋಗುತ್ತೆ. ನಾವುಗಳು ಶುದ್ಧರಾಗ್ತಾ ಹೋಗ್ತೇವೆ, ನಮ್ಮ ಅಂತಃಕರಣ ಶುದ್ಧವಾಗ್ತಾ ಹೋಗುತ್ತೆ. ಸ್ವಾಮಿಗಳು ಪೀಠಿಕೆಯೊಳಗಿಂದ ಮುಂದಕ್ಕೆ ಹೋದಾಗ ಬರೀತಾರೆ, ಅವರು ಎಷ್ಟು ಮಹಾತ್ಮರು. ಅವರೊಂದು ವಾಕ್ಯದೊಳಗೆ ಹೇಳ್ತಾರೆ, ಚಾತುರ್ಮಾಸ್ಯದೊಳಗೆ ಒಂದು ಕಡೆ ಇದ್ದುಕೊಂಡು ಯತಿಗಳು ತತ್ವ ವಿಚಾರವನ್ನ ಮಾಡಬೇಕು, ಆದರೆ ಇಲ್ಲಿ ಇಟ್ಟಿರುವಂತಹ ವಿಷಯ ಬಲವಂತವಾಗಿ ನನಗೆ ಅದೇ ವಿಚಾರದೊಳಗೆ ಇರುವಂತೆ ಮಾಡ್ತಾ ಇದೆ ಅಂತ. ಎಂದೂ ಕೂಡ ನಮ್ಮ ಮನಸ್ಸು ಒಮ್ಮೆಲೇನೆ ಆ ವಿಚಾರಗಳನ್ನು ಒಪ್ಪೋದಿಲ್ಲ. ಅದರೊಳಗೂ ವೇದಾಂತ ವಿಚಾರವನ್ನು ಒಪ್ಪೋದಿಲ್ಲ. ವೇದಾಂತ ವಿಚಾರಗಳನ್ನು ಒಪ್ಪಬೇಕಾದರೆ ನಾವುಗಳು ನಿಧಾನವಾಗಿ ನಮ್ಮ ಮನಸ್ಸನ್ನ ಆ ವಿಚಾರಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕು. ಯಾವ ಅನ್ವಯ ವ್ಯತಿರೇಕ ಅಂತ ಇಟ್ಟುಕೊಂಡಾಗ ನಾವು ಈ ಜಗತ್ತಿನ ಒಂದು ಕಾರಣ ಏನು, ಈ ಜಗತ್ತೊಂದು ಕಾರ್ಯವ ಹುಟ್ಟಿರುವಂಥದ್ದು. ಕಾರ್ಯ ಕಾರಣ ಅಂದ್ರೆ ಹುಟ್ಟಿರುವ ವಸ್ತುವನ್ನ ನಾವು ಕಾರ್ಯ ಅಂತಲೂ, ಹುಟ್ಟಿಸುವ ವಸ್ತುವನ್ನ ಕಾರಣ ಅಂತಲೂ ಇಟ್ಟುಕೊಂಡಿದ್ದೇವೆ. ಒಂದು ಚಿನ್ನಕ್ಕೆ ಕಾರಣ, ಒಂದು ಉಂಗುರಕ್ಕೆ ಕಾರಣ ಚಿನ್ನ. ಇದೇ ವಿಚಾರವನ್ನೇ ಶ್ವೇತಕೇತುವಿಗೆ ಆರುಣಿಗಳು ಉಪದೇಶ ಮಾಡಿದಂಥದ್ದು. ನೋಡಪ್ಪ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಈ ಗ್ರಂಥದೊಳಗೆ ಸುಮಾರು ಒಂದು 8-10 ಸಲ ಈ ವಾಕ್ಯವನ್ನು ಸ್ವಾಮಿಗಳು ಉದಾಹರಣೆ ಮಾಡಿದ್ದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ. ಯಾಕೆ? ನಮ್ಮ ಬುದ್ಧಿ ಕಾರ್ಯದೊಳಗೆ ಇದ್ದು ಯಾವಾಗ ಆನಂದ ಪಡತ್ತೆ ಆಗ ನಮಗೆ ಅದು ಕಾರಣ ಅಂತ ಗೊತ್ತಾಗೋದಿಲ್ಲ. ಈಗ ನೋಡಿ, ನೀವೊಂದು ಮರದ ಆನೆಯನ್ನು ನೋಡಿ, ಯಾರೋ ಒಬ್ಬ ಕೆತ್ತಿರುವಂತಹ ಆನೆಯನ್ನು ನಾವುಗಳು ನೋಡಿದಾಗ ನೀವು ಆನೆಯ ಸೊಂಡಲನ್ನು ನೋಡ್ತೀರಾ, ಆನೆಯ ದಂತವನ್ನು ನೋಡ್ತೀರಾ, ಆನೆಯ ಮೈಕಟ್ಟನ್ನು ನೋಡ್ತೀರಾ ಎಲ್ಲ. ಆದರೆ ನೀವು ಆ ಒಂದು ಆಕೃತಿಯನ್ನ, ಆ ಒಂದು ಚಿತ್ರವನ್ನು ನೀವು ನೋಡಬೇಕಾದ್ರೆ ನಿಮಗೆಲ್ಲೂ ಅನಿಸಲ್ಲ ಅದು ಮರದಿಂದ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಮ್ಮ ಮನಸ್ಸು ಅದನ್ನ ಆನೆ ಅಂತ ನೋಡ್ತಾ ಇರುತ್ತೆ. ನಮ್ಮ ಮನಸ್ಸು ಆನೆ ಅಂತ ನೋಡ್ತಾ ಇರುತ್ತೆ. ಯಾವಾಗ ನೀವು ಅದನ್ನ ಮರದ ದೃಷ್ಟಿಯಿಂದ ನೋಡಕ್ಕೆ ಶುರು ಮಾಡಿ ನಿಮಗೆ ಅದರೊಳಗೆ ಆನೆ ಕಾಣಿಸಲ್ಲ. ನೀವು ಅದರ ಮೂಲ ರೂಪದಿಂದ ನೋಡಿ ನೀವು ಅದರೊಳಗೆ ನಿಮ್ಗೆ ಎಲ್ಲೂ ಕೂಡ ಆನೆ ಕಾಣಿಸಲ್ಲ. ಈಗ ಒಂದು ಚಿನ್ನದ ವಸ್ತುವನ್ನ ನೀವೆಲ್ಲ ಖರೀದಿ ಮಾಡಿರ್ತೀರ. ಖರೀದಿ ಮಾಡಬೇಕಾದ್ರೆ ಅವನು ಆಯಾ ಯಾವ್ಯಾವ ಡಿಸೈನ್ ಇದೆಯೋ ಅದಕ್ಕೆಲ್ಲಕ್ಕೂ ಕೂಡ ಮಜೂರಿ ಎಲ್ಲ ಹಾಕಿ ನಿಮಗೆ ಚಿನ್ನದ ವಸ್ತು ಕೊಡ್ತಾನೆ. ಅದಕ್ಕೊಂದು ಸುಮಾರು ಒಂದು 5,000 10,000 ಹೆಚ್ಚು ಕೊಟ್ಟು ತರ್ತೀರ. ನೀವು ಅದೇ ವಸ್ತುವನ್ನು ನೋಡಕ್ ಹೋದಾಗ ಆ ಆಚಾರಿ ಎಂದೂ ಕೂಡ ಡಿಸೈನ್ ನೋಡಲ್ಲ, ಅದು ಎಷ್ಟು ತೂಗುತ್ತೆ ಚಿನ್ನ ನೋಡ್ತಾನಷ್ಟೆ. ನಾನು ಅಷ್ಟೊಂದು ಕೊಟ್ಬಿಟ್ಟಿದ್ದೆ, ನೀಗ ಕೊಟ್ಟಿದೀಯಪ್ಪ, ನನಗೆ ಅದರೊಳಗಿರೋ ಚಿನ್ನ ಬೇಕಷ್ಟೆ, ನಿನ್ನದು ಯಾವ ಡಿಸೈನ್ ಇದೆ ಏನು ನೋಡೋದಿಲ್ಲ. ನಾವು ಎಂದೂ ಕೂಡ ಆಚಾರ್ಯ ದೃಷ್ಟಿ ಬೆಳೆಸ್ಕೋಬೇಕು. ನೀವು ಯಾವುದೇ ವಸ್ತು ತಗೊಂಡು ಹೋಗಿ ನೀವು ಅವನ ಹತ್ರ ಸಮೀಪಕ್ಕೆ ತಗೊಂಡು ಹೋದ್ರೆ ಅವನಿನ್ ಏನಾದ್ರೂ ಒಂದು ಚಂಬು ಕೊಡಿ, ಒಂದು ಲೋಟ ಕೊಡಿ, ಒಂದು ಇದನ್ನು ಕೊಡಿ, ಅವನೆಲ್ಲರೂ ಅದರೊಳಗೆ ಅದನ್ನು ಕರಗಿಸಿದಾಗ ಅದರೊಳಗೆ ಎಷ್ಟು ಶುದ್ಧ ಬರುತ್ತೆ ಅಷ್ಟು ನೋಡ್ತಾನೆ ಹೊರತು ಇರುವ ತೂಕಕ್ಕೂ ಅವನೇನು ತೂಕ ಕೊಟ್ಟು ತಗೊಳ್ಳಲ್ಲ. ಅದರೊಳಗೆ ಮತ್ತೆ 20% ಕಡಿಮೆ ಮಾಡಿ ತಗೊಳ್ತಾನೆ. ಯಾಕೆ? ಅದರೊಳಗೆ ಇರುವಂತಹ ಮೂಲ ವಸ್ತು ಅಷ್ಟೆ. ನಾನು ಮಡಿಕೆ ಅಂತ ನೋಡಿದಾಗ ಎಂದೂ ಕೂಡ ನನಗೆ ಅದರೊಳಗೆ ಮಣ್ಣು ಕಾಣಿಸಲ್ಲ. ನಾನು ಮಣ್ಣು ಅಂತ ನೋಡಿದ್ರೆ
ಅದರೊಳಗೆ ಎಂದೂ ಕೂಡ ಮಡಿಕೆ ಕಾಣಿಸೋದಿಲ್ಲ. ಯಾಕೆ? ನಾವುಗಳು ಮಾತಿನಿಂದ ಈ ಪ್ರಪಂಚದೊಳಗಿರುವಂತಹ ಎಲ್ಲ ವಸ್ತುಗಳನ್ನು ವ್ಯತಿರೇಕದಿಂದ ಸೃಷ್ಟಿ ಮಾಡಿದ್ದೇವೆ ಹೊರತು ಇದರ ಮೂಲ ರೂಪವನ್ನು ನಾವುಗಳು ನೋಡಿಕೊಂಡಾಗ ಎಂದೂ ಕೂಡ ನಮಗೆ ಇದರೊಳಗಿರುವಂತಹ ಆ ಕಾರಣವಾದಂತಹ ಪರಮಾತ್ಮ ತತ್ವ ನಮಗೆ ಕಾಣಿಸುತ್ತೆ. ತುಂಬ ಒಳ್ಳೆ ಉದಾಹರಣೆಯನ್ನ ಕೊಡ್ತಾರೆ ಇದಕ್ಕೆ. ಒಬ್ಬ ಮಣ್ಣಿನ ಮೂರ್ತಿಯನ್ನ ಮಾಡುವಂತಹ ಒಬ್ಬ ಗುರುವಿನ ಸಮೀಪಕ್ಕೆ ಒಬ್ಬ ಶಿಷ್ಯ ಸೇರ್ಕೊಂಡ. ಕುಂಬಾರನ ಸಮೀಪಕ್ಕೆ ಒಬ್ಬ ಶಿಷ್ಯ ಸೇರ್ಕೊಂಡ. ಗುರು ತುಂಬ ದೂರದ ಊರಿಗೆ ಹೋಗಬೇಕಾಗಿರುತ್ತೆ. ಹೋದಾಗ ಅವನು ನೋಡೋ, ನಾನು ಬರುವ ಅಷ್ಟೊತ್ತಿಗೆ ಏನು ಮಾಡು, ಆಂಜನೇಯನನ್ನ ಮಾಡಿಟ್ಟಿರೋ ಅಂತ ಹೇಳಿ ಹೋದ. ನಾನು ಬಂದ ಕೂಡಲೇ ಒಬ್ಬನಿಗೆ ಕೊಡಬೇಕು, ಆಂಜನೇಯನನ್ನ ಮಾಡಿಡು ಅಂತ ಹೇಳಿ ಆ ಕುಂಬಾರ ಹೋದ. ಅವನಿಗೆ ಏನು ಕೇಳಿಸ್ತೋ ಗೊತ್ತಿಲ್ಲ ಶಿಷ್ಯನಿಗೆ. ಅವನು ಬರುವ ಅಷ್ಟೊತ್ತಿಗೆ ಗಣಪತಿ ಮಾಡಿಟ್ಬಿಟ್ಟಿದ್ದ. ಅವನು ಸಂಜೆಗೆ ಬರ್ತಾರೆ, ಕೊಡಬೇಕು, ಮಾಡಬೇಕು, ಎಲ್ಲ ಮಾಡಬೇಕು. ಬೈಯಕ್ಕೆ ಶುರು ಮಾಡ್ದ ಗುರು. ನಿನಗೆ ಹೇಳಿದ್ ಗೊತ್ತಾಗಲ್ಲ, ನಾನು ಆಂಜನೇಯನ ಮಾಡು ಅಂತ ಹೇಳೋಗಿದ್ದೀನಿ, ನೀನು ಗಣಪತಿ ಮಾಡಿಬಿಟ್ಟಿದ್ದಿಲ್ಲ. ಗಣಪತಿ ಬೈಯಕ್ಕೆ ಶುರು ಮಾಡ. ಯಾಕಷ್ಟು ಬೈತಾ ಇದ್ದೀರಾ ಗುರುಗಳೇ ಅಂತ ಹೇಳ್ದ. ಸೊಂಡಿಲನ್ನ ಕಿತ್ತಿ ಹಿಂದೆ ಕಂಟಿಸ್ತ. ಆ ಸೊಂಡಿಲನ್ನ ಕಿತ್ತಿ ಅವನು ಹಿಂದೆ ಕಂಟಿಸ್ತ. ಆ ಶಿಷ್ಯನಿಗೆ ಅದು ಮಣ್ಣದು. ಅದು ಹಿಂದೆ ಇದ್ರೆ ಅದು ಆಂಜನೇಯ, ಮುಂದೆ ಇದ್ರೆ ಅದು ಗಣಪತಿ. ನಾವು ಆ ಶಿಷ್ಯನ ದೃಷ್ಟಿಯಿಂದ ಜಗತ್ತನ್ನು ನೋಡಬೇಕು. ಅವನು ಶಿಷ್ಯ ಅದೊಂದು ಮಣ್ಣು ಅಂತ ನೋಡ್ತಾ ಇದ್ದಾನೆ ಹೊರತು ಅವನಿಗದು ಆಂಜನೇಯನೂ ಅಲ್ಲ, ಅವನಿಗೆ ಗಣಪತಿನೂ ಅಲ್ಲ. ನಾವುಗಳು ಯಾವುದೇ ಪ್ರಾಪಂಚಿಕ ವಸ್ತುವನ್ನು ನಾವುಗಳು ನೋಡಿದಾಗೂ ಕೂಡ ಯಾವಾಗ ನಮ್ಮ ಬುದ್ಧಿ ಆ ಕಾರ್ಯದೊಳಗೆ ನಮ್ಮ ಬುದ್ಧಿ ನಿಂತು ಬಿಡತ್ತೆ, ವ್ಯತಿರೇಕದೊಳಗೆ ನಮ್ಮ ಬುದ್ಧಿ ನಿಂತು ಬಿಡತ್ತೆ, ಆಗ ತಾನಾಗಿಯೇ ನಮ್ಮೊಳಗೆ ಆ ಪರಮಾತ್ಮನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀವಲ್ಲ, ಆ ಅಜ್ಞಾನ ಅಲ್ಲಿ ನಮಗದು ಕೆಲಸ ಮಾಡ್ತಾ ಹೋಗುತ್ತೆ. ಆ ಅಜ್ಞಾನದಿಂದ ಆ ತಪ್ಪು ತಿಳುವಳಿಕೆ ಅಷ್ಟಕ್ಕೆ ನಿಂತರೆ ಪರವಾಗಿಲ್ಲ. ಆ ಯಾವಾಗ ಎಲ್ಲವೂ ಆಗಿರುವಂತಹ ನೀನು, ಸರ್ವವೂ ಆಗಿರುವಂತಹ ನೀನು ಯಾವಾಗ ನಿನ್ನನ್ನು ನೀನು ಪರಿಚ್ಛಿನ್ನ ಅಂತ ಮಾಡಿಕೊಂಡು ಬಿಡ್ತೀಯೋ, ಶಾಸ್ತ್ರ ಹೇಳುತ್ತೆ ನೀನು ಸರ್ವಾತ್ಮನಪ್ಪ, ನೀನು ಸರ್ವಾತ್ಮನಾಗಿದೀಯಾ, ಎಲ್ಲವೂ ನೀನೇ ಆಗಿದೀಯಾ ಅಂತ ಶಾಸ್ತ್ರ ಹೇಳುತ್ತೆ. ಆ ಸರ್ವಾತ್ಮನಾಗಿದೆಯಾ ಅನ್ನುವ ಭಾವವನ್ನು ಯಾವಾಗ ನಾವು ಪೂರ್ಣವಾಗಿ ಬಿಟ್ಟು ಬಿಡ್ತೀವಿ, ಬಿಟ್ಟಾಗ ನಾವೇನಾಗ್ತೀವಿ? ಪರಿಚ್ಛಿನ್ನರಾಗ್ತೀವಿ. ಆ ಪರಿಚ್ಛಿನ್ನರ ನಾವಾದಾಗ ನಾವು ಅಂದುಕೊಳ್ತೀವಿ ಇಷ್ಟಾಗಿರುವ ನಾನು ಎಲ್ಲವನ್ನೂ ಪಡಿಬೇಕು ಅನ್ನುವ ಭಾವನೆಯನ್ನು ನಾವು ಬೆಳೆಸ್ಕೊಳ್ತೀವಿ. ಎಲ್ಲವನ್ನೂ ಪಡಿಬೇಕು ಅನ್ನುವ ಭಾವನೆಯನ್ನು ಬೆಳೆಸ್ಕೊಳ್ತೀವಿ. ಆ ಬೆಳೆಸಿಕೊಂಡಾಗ ಏನಾಗತ್ತೆ? ನಾನು ಆ ಅವಿದ್ಯೆಯಿಂದ ನಮಗೆ ಪ್ರಾಪಂಚಿಕ ವಸ್ತುವಿನ ಮೇಲೆ ಆಸೆ ಉಂಟಾಗುತ್ತೆ, ಕಾಮ ಆಸೆ ಉಂಟಾಗುತ್ತೆ. ಆ ಆಸೆಯನ್ನ ಈಡೇರಿಸಿಕೊಳ್ಳೋದಿಕ್ಕೆ ನಾನು ಕರ್ಮವನ್ನ ಮಾಡ್ತೇನೆ. ನಾನೇನು ಮಾಡ್ತೀನಿ? ಕರ್ಮವನ್ನ ಮಾಡ್ತೀನಿ. ಆ ಕರ್ಮಗಳು ಪುಣ್ಯ ಕರ್ಮ, ಪಾಪ ಕರ್ಮ. ಆ ಪುಣ್ಯ ಪಾಪ ಕರ್ಮಗಳಿಗೆ ಸಿಕ್ಕ ಹಾಕಿಕೊಂಡು ಮತ್ತೆ ನಾನು ಈ ಸಂಸಾರ ಚಕ್ರದಲ್ಲಿ ಸುತ್ತೋದಿಕ್ಕೆ ಶುರು ಮಾಡ್ತೀನಿ. ಈ ಸಂಸಾರ ಚಕ್ರದಲ್ಲಿ ನಾನೇನು ಮಾಡ್ತೀನಿ? ಸುತ್ತೋದಿಕ್ಕೆ ಶುರು ಮಾಡ್ತೀನಿ. ಯಾವಾಗ ನಾನು ನನ್ನನ್ನ ಆ ವ್ಯತಿರೇಕದ ಬುದ್ಧಿಯಿಂದ ಹಿಂದಕ್ಕೆ ತೆಗೆದುಕೊಂಡವನಾಗಿ ಕಾರಣದ ಬುದ್ಧಿಗೆ, ಕಾರ್ಯದಿಂದ ನಾನು ಕಾರಣದ ವಿಚಾರ ಮಾಡ್ತಾ ಹೋಗ್ತೀನಿ, ಆಗ ತಾನಾಗಿಯೇ ನಮ್ಮೊಳಗಿರುವಂತಹ ಆ ಮೋಹ ಅನ್ನುವಂತಹ ವಿಚಾರ ಕಡಿಮೆಯಾಗ್ತಾ ಬರುತ್ತೆ. ಪೂಜ್ಯ ಸ್ವಾಮಿಗಳು ಇನ್ನೊಂದು ವಿಚಾರವನ್ನು ಇಲ್ಲಿ ನಾನು ನಿಮಗೆ ತಿಳಿಸಬೇಕು. ಇದೇ ವಿಚಾರ ಸರಣಿಯಲ್ಲಿ ಈ ಗ್ರಂಥದೊಳಗೆ ಸ್ವಾಮಿಗಳು ಸಾಧನೆಯ ವಿಷಯವನ್ನ ಕೊನೆಗೆ ಇಟ್ಟುಕೊಂಡು ಆತ್ಮಜ್ಞಾನದ ವಿಚಾರವನ್ನ ಪರಿಪೂರ್ಣವಾಗಿ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ. ನನಗದೊಂದು ಸಂಶಯ ಬಂದಿತ್ತು. ನಾವು ಮೊದಲು ಸಾಧನೆಯನ್ನ ಹೇಳಿ ಸಾಧ್ಯವನ್ನ ಮುಟ್ಟಕ್ಕೆ ಹೇಳಬೇಕೋ, ಅಥವಾ ಸಾಧ್ಯವನ್ನೇ ಹೇಳಿ ಆಮೇಲೆ ಸಾಧನವನ್ನ ಹೇಳಬೇಕೋ? ಹೇಗೆ ಅಂದರೆ, ಈ ಗ್ರಂಥ ಭಗವದ್ಗೀತೆಯ ತರಹ ಅಲ್ಲ, ಕೇನೋಪನಿಷತ್ತಿನ ತರಹ. ಕೇನೋಪನಿಷತ್ತು ಶುರುವಾಗೋದೇ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ
ಯದ್ವಾಚೋಹ ವಾಚಂ ಸ ಉ ಪ್ರಾಣಸ್ಯ ಪ್ರಾಣ. ತತ್ವಜ್ಞಾನದಿಂದಲೇ ಉಪನಿಷತ್ತು ಶುರು. ಆ ನಂತರ ಸಾಧನೆಗಳನ್ನು ಹೇಳ್ತಾ ಬರುತ್ತೆ. ಅದಕ್ಕೆ ಸ್ವಾಮಿಗಳೇ ಹೇಳ್ಕೊಂಡಿದ್ದಾರೆ, ತುಂಬ ಒಳ್ಳೆ ಮಾತು. ಯಾಕೆ ಅಂತ ನಾವುಗಳು ಅಂದುಕೊಂಡಾಗ, ನಮಗೆ ಆತ್ಮಸ್ವರೂಪ ಈ ತರಹ ಇದೆ ಅಂತ ನಮಗೆ ತಿಳಿದಾಗ ಮಾತ್ರವೇ ನಾವು ಆ ತಿಳಿದಿರುವ ಸ್ವರೂಪವನ್ನ ಪಡೆಯುವುದು ಹೇಗೆ ಅಂತ ನಾನು ಪ್ರಯತ್ನವನ್ನ ಪಡ್ತೀನಿ. ನಾನು ಪ್ರಯತ್ನವನ್ನ ಪಡಬೇಕಾದರೆ ಎಷ್ಟು ನಮ್ಮ ಒಂದು ಶಾರೀರಿಕ ಕಷ್ಟ ಅನುಭವಿಸತ್ತೋ, ನಮ್ಮ ಪ್ರಯತ್ನ ಎಲ್ಲವೂ ಕೂಡ ಅದನ್ನ ಪಡೆಯುವುದರೊಳಗೆ ಇದೆಯೇ ಹೊರತು, ಅದನ್ನು ಪಡಿಬೇಕಾದರೆ ಅದು ಈಶ್ವರ ಅನುಗ್ರಹದಿಂದಲೇ ಸಿಗುವಂಥದ್ದು. ನಮ್ಮ ಪ್ರಯತ್ನ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಎಲ್ಲ ನಿಗ್ರಹಗಳು, ಎಲ್ಲ ಒಂದು ಸಾಧನೆಗಳು ಎಲ್ಲವನ್ನೂ ನಾವುಗಳು ತೆಗೆದುಕೊಂಡಾಗ, ಎಲ್ಲ ವಿಚಾರಗಳನ್ನು ನಾವುಗಳು ಅರಿತುಕೊಂಡಾಗ ನಾವುಗಳು ಏನು ಮಾಡಬೇಕು? ಅವೆಲ್ಲವೂ ಕೂಡ ನಮ್ಮ ಪ್ರಯತ್ನ ಜ್ಞಾನ ಸಾಧನದಲ್ಲಿಯೇ ಹೊರತು ಜ್ಞಾನದಲ್ಲಲ್ಲ. ಪೂರ್ಣವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದರೊಳಗೆ ನಮ್ಮ ಒಂದು ಸಾಧನ ಇದೆಯೇ ಹೊರತು ಪರಮಾತ್ಮನ ವಿಚಾರ ಜ್ಞಾನದಲ್ಲಲ್ಲ. ಯಾಕೆ? ದೇಹೇಂದ್ರಿಯಾದಿಷು ಅಹಂ ಮಮ ಅಭಿಮಾನರಹಿತಸ್ಯ ಪ್ರಮಾತೃತ್ವ ಅನುಪಪತ್ತೌ ಪ್ರಮಾಣ ಪ್ರವೃತ್ತಿ ಅನುಪಪತ್ತೇಹೇ. ಸ್ವಾಮಿಗಳು ವಾಕ್ಯವನ್ನು ಹೇಳಿದ್ರು. ಯಾವಾಗ ನಾವು ನಮ್ಮ ಈ ದೇಹ, ಇಂದ್ರಿಯ, ಮನೋಬುದ್ಧಿಗಳಲ್ಲಿರುವಂತಹ ಅಭಿಮಾನವನ್ನ ಕಳೆದುಕೊಳ್ಳುತ್ತೇವೋ, ಅಭಿಮಾನವನ್ನ ಪರಿಪೂರ್ಣವಾಗಿ ನಾವು ಕಳೆದುಕೊಳ್ಳುತ್ತೀವೋ, ಈ ಪ್ರಮಾತೃತ್ವವನ್ನ ಪರಿಪೂರ್ಣವಾಗಿ ನಾವುಗಳು ಬಿಡುತ್ತೇವೋ, ನಾನು ಅನ್ನುವಂತಹ ಅಭಿಮಾನವನ್ನ ಬಿಡುತ್ತೇವೋ, ಆಗ ಮಾತ್ರವೇ ನಮಗೆ ಏನಾಗುತ್ತೆ? ತತ್ವಜ್ಞಾನದ ಒಂದು ಪರಿಚಯವಾಗುತ್ತೆ, ತತ್ವಜ್ಞಾನದ ಒಂದು ವಿಷಯ ನಮಗೆ ತಿಳಿಯುತ್ತೆ. ನೋಡಿ, ಅವಿದ್ಯ, ಅಧ್ಯಾಸ, ಅನ್ವಯ, ವ್ಯತಿರೇಕ, ಈ ಮೂರು ವಿಷಯಗಳನ್ನು ನಾವುಗಳು ಪ್ರಸ್ತಾಪವನ್ನು ಮಾಡಬೇಕಾದ್ರೆ ನಮಗೆ ಹೊಳೆಯುವಂಥದ್ದು ಇಷ್ಟು ವಿಷಯ. ನಮ್ಮ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಯನ್ನ ತೆಗೆದುಹಾಕೋದಿಕ್ಕೆ ವೇದಾಂತಗಳು ನಮಗೆ ಸಹಕಾರವನ್ನು ಉಂಟು ಮಾಡ್ತಾ ಇದೆ, ಸಹಾಯವನ್ನು ಮಾಡ್ತಾ ಇದೆ. ಇದು ಬೇರೆ ಯಾರೋ ಮಾಡಿದಂಥದ್ದಲ್ಲ, ನಾವುಗಳೇ ಮಾಡಿಕೊಂಡಂಥದ್ದು. ಬೇರೆ ಯಾರೋ ಕೂಡ ನಮಗೆ ವಿಚಾರವನ್ನ ನೀನು ತಪ್ಪು ತಿಳ್ಕೊಂಡಿದೀಯಾ? ಅಲ್ಲ, ನಾವುಗಳೇ ಇದನ್ನ ತಿಳಿದುಕೊಂಡಿರುವಂಥದ್ದು. ಇದನ್ನ ಕಳ್ಕೊಳ್ಳೋದು ಹೇಗೆ? ಈ ಅಜ್ಞಾನದ ನಿವೃತ್ತಿ ಹೇಗೆ, ಅವಿದ್ಯೆಯ ನಿವೃತ್ತಿ ಹೇಗೆ ಅಂದಾಗ ಆ ಎರಡು ಶಬ್ದಗಳ ಒಂದು ವಿಚಾರವೇ ಹೇಳದ್ನಲ್ಲ, ಅನ್ವಯ ವ್ಯತಿರೇಕ. ಯಾವಾಗ ನಮ್ಮ ಬುದ್ಧಿ ಪೂರ್ಣವಾಗಿ ಕಾರಣದ ಕಡೆಗೆ ಹೊರಡುತ್ತೆ, ಜಗತ್ತಿನ ಒಂದು ಕಾರಣದ ಕಡೆಗೆ ಹೊರಡುತ್ತೆ. ಯಾಕೆ? ಬುದ್ಧಿಯೊಳಗೆ ಮಾಡುವಂತಹ ವಿಚಾರಗಳು ಏನಿದೆ ಅವೆಲ್ಲವೂ ಕೂಡ ಬುದ್ಧಿಯನ್ನ ಮೀರಿರುವಂತಹ ತತ್ವವನ್ನ ತಿಳಿದುಕೊಳ್ಳೋದಿಕ್ಕೆ ಮಾಡ್ತಾ ಇದೆ. ಯಾಕೆ ನಮಗೆ ಭಗವಂತನ ವಿಚಾರದೊಳಗೆ ಅಷ್ಟು ಮನಸ್ಸು ಹೋಗೋದಿಲ್ಲ? ಈಗ ಭಕ್ತಿ ವಿಷಯದೊಳಗೆ ರಾಮನ ಒಂದು ಸ್ಮರಣೆಯನ್ನ ಮಾಡ್ತಾ ಹೋದಾಗ ನಮಗೆ ಅಲ್ಲೇ ಒಂದು ಮನಸ್ಸು ನಿಲ್ಲತ್ತೆ, ಅಲ್ಲೇ ನಮ್ಮ ಮನಸ್ಸು ಅನ್ನುವಂಥದ್ದು ನಿಲ್ಲತ್ತೆ. ತತ್ವ ವಿಚಾರವನ್ನ ಮಾಡ್ತಾ ಹೋದಾಗ ತತ್ವ ವಿಚಾರದೊಳಗೆ ಯಾಕೆ ನಮ್ಮ ಮನಸ್ಸು ನಿಲ್ಲೋದಿಲ್ಲ ಅಂದರೆ, ನಾವು ಇಲ್ಲದೇ ಇರುವುದನ್ನ ಇದೇ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಜವಾಗಲೂ ನಾವುಗಳೆಲ್ಲರೂ ಕೂಡ ಜ್ಞಾನಿಗಳೇ. ಸ್ವಾಮಿಗಳೇ ಒಂದು ಕಡೆ ಭಜನೆ ಮಾಡಿದ್ದಾರೆ. ನಾವಿಷ್ಟೆಲ್ಲ ಅವಿದ್ಯೆಯ ಬಗ್ಗೆ, ಅಧ್ಯಾಸದ ಬಗ್ಗೆ ವಿಚಾರವನ್ನು ಮಾಡಿದ ಮೇಲೆ ಸ್ವಾಮಿಗಳೇ ಹೇಳ್ತಾರೆ, ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪದು. ಈ ಭಜನೆ ಅಂದಾಗ ಒಂದು ವಿಷಯವನ್ನು ತಿಳಿಸಬೇಕು. ಸ್ವಾಮಿಗಳು ಸನ್ಯಾಸದ ಹಿಂದಿನವರೆಗೂ ಕೂಡ ಶಂಕರ ಅನ್ನುವ ಅಭಿನ ಒಂದು ಹೆಸರಿನೊಳಗೆ ತತ್ವಜ್ಞಾನ ವಿಚಾರ ದೃಷ್ಟಿಯನ್ನ ಇಟ್ಟುಕೊಂಡು ಆ ಒಂದು ಭಜನೆ ಇತ್ಯಾದಿಗಳನ್ನು ರಚನೆ ಮಾಡಿದರು.
ಸನ್ಯಾಸ ಆದ ನಂತರ ಸ್ವಾಮಿಗಳು ಸಚ್ಚಿದಾನಂದ ಎನ್ನುವ ಒಂದು ಬಿರುದನ್ನು ಇಟ್ಟುಕೊಂಡು ಭಕ್ತಿ ಪ್ರಧಾನವಾದಂತಹ ಒಂದು ಭಜನೆಗಳನ್ನು ಪೂರ್ಣವಾಗಿ ರಚನೆ ಮಾಡಿದ್ದಾರೆ. ಕಾರಣ ಇಷ್ಟೇ, ನಾವು ಯಾವ ಮಾರ್ಗದಿಂದ ಹೋದರೂ ಕೂಡ ಆ ಒಬ್ಬ ಪರಮಾತ್ಮನನ್ನೇ ನಾವುಗಳು ಪಡೆಯೋದು ಅನ್ನೋದು ಉದ್ದೇಶ. ಯಾವ ಮಾರ್ಗದಿಂದ ಹೋದರೂ ಪರವಾಗಿಲ್ಲ. ಈಗ ನಾವು ಇಲ್ಲೇ ಹೇಳಿದಂತೆ ನಚ ಅಧಿಷ್ಠಾನ ಮಂತರೇಣ ಇಂದ್ರಿಯಾಣಂ ವ್ಯವಹಾರ ಸಂಭವತಿ ನಚ ಅನಧ್ಯಸ್ಥಾತ್ಮ ಭಾವೇನ ದೇಹೇನ ಕಶ್ಚಿತ್ ವ್ಯಾಪ್ರಿಯತೆ. ಯಾವುದನ್ನ ನಾವುಗಳು ಪೂರ್ಣವಾಗಿ ತಿಳಿಬೇಕು ಅಂತ ಹೊರಟಾಗ ತಿಳಿಯುವ ವಿಷಯವಿಲ್ಲದೆ ನಮ್ಮ ಇಂದ್ರಿಯಗಳು ವ್ಯಾಪಾರ ಮಾಡುತ್ತಾ? ನಮ್ಮ ಎಲ್ಲ ವ್ಯಾಪಾರವನ್ನು ಮಾಡಬೇಕು ಅಂದಾಗ ನಾವು ತಿಳಿಯುವಂತಹ ಒಂದು ವಿಚಾರ ಇರಬೇಕು, ಆತ್ಮಜ್ಞಾನ ಅನ್ನುವಂಥದ್ದೊಂದಿರಬೇಕು. ಆ ಆತ್ಮಜ್ಞಾನದ ವಿಚಾರವನ್ನು ಇಟ್ಟುಕೊಂಡಾಗ ಮಾತ್ರವೇ ನಮ್ಮೆಲ್ಲ ಇಂದ್ರಿಯಗಳು ಕೂಡ ಅದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ನಾವು ಎಷ್ಟರ ಮಟ್ಟಿಗೆ ಈ ಅಜ್ಞಾನದ ವಿಚಾರವನ್ನು ಕುರಿತು ವಿಚಾರವನ್ನು ಮಾಡಿದರೂ ಕೂಡ ಆ ಅಜ್ಞಾನವನ್ನು ನಾವುಗಳು ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ನಾನು ಸಾಕ್ಷಿಯಾಗಿ ನಿಲ್ಲದ ಹೊರತು ನಾನು ಅಜ್ಞಾನವನ್ನು ತೆಗೆದುಕೊಂಡು ಹಾಕೋದಿಕ್ಕೆ ಆಗೋದಿಲ್ಲ. ಆ ಸಾಕ್ಷಿ ಏನು ಮಾಡ್ತಾನೆ? ಅನುಭವದಿಂದ ಸಾಕ್ಷಿ ನಾವುಗಳು ನಮ್ಮಗಳ ಮೇಲೆ ಮಾಡಿಕೊಂಡಿರುವಂತಹ ಆರೋಪವನ್ನು ತೆಗೆದು ಹಾಕ್ತಾ ಬರ್ತಾನೆ. ಅದಕ್ಕೊಂದು ಸುಲಭ ಉಪಾಯವನ್ನು ಸ್ವಾಮಿಗಳೇ ತೋರಿಸಿದ್ದಾರೆ. ನೋಡಿ, ಇಷ್ಟು ಮಾತ್ರ ನಾವು ವಿಚಾರವನ್ನು ಇಟ್ಟುಕೊಳ್ಳೋಣ. ಯಾವುದು ನಮಗೆ ದೃಶ್ಯವೋ ಅದು ನಾನಲ್ಲ ಅನ್ನುವ ಒಂದು ವಿಚಾರ, ಇದೊಂದು ಸಿದ್ಧಾಂತ. ಈಗ ನನಗೆ ಕೈಗಡಿಯಾರ ನನಗೆ ದೃಶ್ಯ ಅಂದ್ರೆ ಇದು ನಾನಲ್ಲ, ಸಿದ್ಧವ? ಇದು ನನ್ನ ಕೈಗಡಿಯಾರ ಅಂತ ಹೇಳ್ತೀನಿ ಹೊರತು ನಾನು ಕೈಗಡಿಯಾರ ಅಂತ ಹೇಳೋದಿಲ್ಲ. ನಾನು ಅಲ್ಲಿ ಷಷ್ಠಿ ವಿಭಕ್ತಿಯನ್ನ ಹಾಕ್ತೀನಿ ಹೊರತು ಪ್ರಥಮ ವಿಭಕ್ತಿಯನ್ನ ಹಾಕೋದಿಲ್ಲ. ಅಂದ್ರೆ ನನಗೂ ಇದಕ್ಕೂ ಸಂಬಂಧ ಇದೆ, ಆದರೆ ಇದು ನಾನಲ್ಲ. ನನಗೂ ಇದಕ್ಕೂ ಇರುವಂತಹ ಸಂಬಂಧ ಇದೆಯೇ ಹೊರತು ಇದು ನಾನಲ್ಲ. ಈ ಒಂದು ಸಿದ್ಧಾಂತದ ಎಳೆಯನ್ನ ನಾವುಗಳು ಇಟ್ಟುಕೊಳ್ಳೋಣ. ಈ ವಾಕ್ಯದ ಎಳೆಯನ್ನ ನಾವುಗಳು ಇಟ್ಟುಕೊಂಡಾಗ ನನ್ನ ಮಗ, ನಾನು ಮಗ ಅಲ್ಲ. ಅಂದರೆ ಮಗನಿಗಿಂತಲೂ ನಾನು ಬೇರೆ. ನನ್ನ ಮನೆ, ನಾನು ಮನೆಯಲ್ಲ, ನನಗಿಂತಲೂ ಮನೆ ಬೇರೆ. ನನ್ನ ಪತ್ನಿ, ನಾನು ಪತ್ನಿಯಲ್ಲ, ಅವಳು ಬೇರೆ. ನನ್ನ ಕೈ, ನಾನು ಕೈಯಲ್ಲ. ನನ್ನ ಕಾಲು, ನಾನು ಕಾಲಲ್ಲ. ಈಗ ಶುಗರ್ ಇರುತ್ತೆ, ಕಾಲಿಗೆ ಪೆಟ್ಟಾಗತ್ತೆ, ಬೆರಳಿಗೆ ಪೆಟ್ಟಾಗತ್ತೆ. ಡಾಕ್ಟರ್ ಹೇಳ್ತಾರೆ, ಇಲ್ಲಪ್ಪ ಆ ಬೆರಳನ್ನು ತೆಗೆದು ಬಿಡೋಣ, ಇಲ್ಲ ಅಂದರೆ ಅದು ಮುಂದಕ್ಕೆ ಪ್ರಸಾರ ಆಗತ್ತೆ, ಆ ರೋಗ ಹರಡತ್ತೆ. ನಾವೇನು ಹೇಳ್ತೀವಿ ತಕ್ಷಣ? ತೆಗೆದು ಒಗಾಸಿ ಡಾಕ್ಟರ್. ಇಷ್ಟು ದಿನ ನಾನು ಅಂತ ಅಂದುಕೊಂಡಂಥದ್ದನ್ನ ತೆಗೆದು ಒಗಾಸಿ. ಯಾಕೆ? ನಾನು ಉಳಿಬೇಕು. ಈಗ ನೋಡಿ, ಶರೀರದ ಯಾವ ಅಂಗಾಂಗಗಳಿಗೆ ನೋವಾದರೂ ಕೂಡ ನಾವು ನನ್ನ ಅನ್ನುವಂತಹ ಸಂಬಂಧವನ್ನು ನಾನು ಹೇಳ್ತೇನೆ ಹೊರತು ನಾನು ಅನ್ನುವಂತಹದ್ದನ್ನು ಹೇಳೋದಿಲ್ಲ. ನನ್ನ ಕಾಲು ನೋವ್ತಾ ಇದೆ, ನನ್ನ ಹೊಟ್ಟೆ ನೋವ್ತಾ ಇದೆ, ಇದು ಶರೀರದ ಅನುಭವ. ಈಗ ಮನಸ್ಸಿನ ವ್ಯಾಪಾರಕ್ಕೆ ನಾವುಗಳು ಹೋಗೋಣ. ನನಗೆ ಯಾಕೋ ದುಃಖ ಆಗ್ತಾ ಇದೆ ಅಂದರೆ ಆ ದುಃಖವನ್ನೂ ನೀನು ನೋಡ್ತಾ ಇದೀಯ. ದುಃಖವನ್ನು ನೀನು ನೋಡಿದಾಗ ಮಾತ್ರವೇ ನಿನಗೆ ದುಃಖ ಆಗೋದು ಗೊತ್ತಾಗತ್ತೆ. ನನಗೆ ಸುಖ ಆಗ್ತಾ ಇದೆ, ಸುಖವನ್ನು ನೀನು ನೋಡಿದಾಗ ಮಾತ್ರವೇ, ಸುಖವನ್ನು ನೀನು ನೋಡ್ತಿದೀಯ, ಇಲ್ಲ ನಿಂಗೆ ಸುಖ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿನಗೆ? ನನ್ನ ಮನಸ್ಸು ಈ ಯೋಚನೆ ಮಾಡ್ತಾ ಇದೆ, ನನ್ನ ಬುದ್ಧಿ ಈ ಯೋಚನೆ ಮಾಡ್ತಾ ಇದೆ. ನೀನು ಬುದ್ಧಿಯನ್ನೂ ನೋಡ್ತಾ ಇದೀಯ, ಮನಸ್ಸನ್ನೂ ನೋಡ್ತಾ ಇದೀಯ. ಇದರಿಂದ ಗೊತ್ತಾಗತ್ತೆ ಬುದ್ಧಿಗೂ ಮೀರಿರುವಂಥವನು ನೀನು, ಬುದ್ಧಿಗೂ ಮೀರಿರುವಂತಹ ಸಾಕ್ಷಿಯು ನೀನು.
ಇದನ್ನೇ ಸ್ವಾಮಿಗಳು ಈ ಗ್ರಂಥದೊಳಗೆ ಅವಸ್ಥಾತ್ರಯ ವಿಚಾರವನ್ನು ಮಾಡಬೇಕಾದ್ರೆ ಇನ್ನೂ ಕೂಡ ಸುಸ್ಪಷ್ಟವಾಗಿ ಸಾಕ್ಷಿಯ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಅಜ್ಞಾನವನ್ನು ಬಿಡುವುದು ಅಂತ ಹೊರಟಾಗ ನನ್ನೊಳಗಿರುವಂತಹ ಆ ಬಿಡುವಿಕೆ ಏನಿದೆ, ಯಾವಾಗ ನಾನು ಸಾಕ್ಷಿ ರೂಪದಿಂದ ಇದ್ದುಕೊಂಡು ನಾನು ವಿಚಾರ ಮಾಡುವಂಥವನಾಗ್ತೇನೆ, ಆಗ ಮಾತ್ರವೇ ನನಗೆ ನಾನು ಅವಿದ್ಯಾವಂತ ಅನ್ನೋದು ಗೊತ್ತಾಗತ್ತೆ. ಅಲ್ಲಿಯವರೆಗೂ ಕೂಡ ನನಗೆ ಎಲ್ಲಿಯವರೆಗೆ ನಾನು ತಿಳ್ಕೋಬೇಕು, ನಾನು ಮಾಡಬೇಕು, ನನ್ನ ಬುದ್ಧಿಯಿಂದಲೇ ಇವೆಲ್ಲವನ್ನೂ ಕೂಡ ವಿಚಾರವನ್ನು ಮಾಡ್ತಾ ಹೋದಾಗ ಬುದ್ಧಿಯೊಳಗೆ ನನಗೆ ವಿಷಯಗಳು ಗೊತ್ತಾಗತ್ತೆ ಹೊರತು, ಬುದ್ಧಿಯೊಳಗೆ ನನಗೆ ವೇದಾಂತ ವಿಚಾರಗಳು ತಿಳಿಯುತ್ತೆ ಹೊರತು ಆ ಅನುಭವಜನ್ಯವಾದಂತಹ ಜ್ಞಾನ ಅನ್ನುವಂಥದ್ದು ನನಗಾಗೋದಿಲ್ಲ. ನೀನು ಅನುಭವವನ್ನು ನೀನು ಪಡೆಯಬೇಕಾದರೆ, ನಿನ್ನ ಅನುಭವವನ್ನು ನೀನು ಪಡೆಯಬೇಕಾದರೆ ಬುದ್ಧಿಗೂ ಮೀರಿರುವಂತಹ ಆ ತತ್ವವನ್ನು ನೀನು ತಿಳಿಯುವವನಾಗಬೇಕು. ಆ ತತ್ವವನ್ನು ತಿಳಿಬೇಕು ಅಂದಾಗ ನೀನೇನು ಮಾಡಬೇಕು? ನೀನು ಯಾವುದನ್ನ ನಾನು ಅಂತ ತಿಳ್ಕೊಂಡಿದೀಯಾ ಆ ನಾನುವಿನ ಮೇಲಿರುವಂತಹ ಮೋಹವನ್ನು ಬಿಡಬೇಕು. ನಾನುವಿನ ಮೇಲಿರುವಂತಹ ಮೋಹವನ್ನು ಬಿಡಬೇಕು. ತತ್ ಸಾಮಾನ್ಯ ದರ್ಶನಾತ್ ವ್ಯುತ್ಪತ್ತಿ ಮತಾಮಪಿ ಪುರುಷಾಣಾಂ ಪ್ರತ್ಯಕ್ಷಾದಿ ವ್ಯವಹಾರ ತತ್ಕಾಲ ಸಮಾನ ಇತಿ ನಿಶ್ಚತೆ. ನಿಶ್ಚಯಾತ್ಮಕವಾದಂತಹ ಜ್ಞಾನ, ಗೊತ್ತಾಯಿತು ಗೊತ್ತಾಗಿಲ್ಲ ಎರಡೇ ಇರುವಂಥದ್ದು. ಎಂದೂ ಕೂಡ ಆತ್ಮಜ್ಞಾನಕ್ಕೆ ಸ್ವಲ್ಪ, ಸ್ವಲ್ಪ ಹತ್ರ, ಇನ್ನೇನು ಗೊತ್ತಾಯಿತು, ಇನ್ನೇನು ಗೊತ್ತಾಗೇ ಬಿಡ್ತು ಅನ್ನುವಂಥದ್ದಿಲ್ಲ. ಗೊತ್ತಾಯಿತು ಗೊತ್ತಾಗಿಲ್ಲ ಎರಡೇ, ತಿಳಿತು ತಿಳಿದಿಲ್ಲ ಎರಡೇ. ಎಷ್ಟರ ಮಟ್ಟಿಗೆ? ಕತ್ತಲೆ ಇದ್ದಂತೆ ಅಜ್ಞಾನ. ಕತ್ತಲೆ ಒಂದು ವಸ್ತುವ? ಅವಿದ್ಯಾ ಅನ್ನುವಂಥದ್ದು ಒಂದು ಕತ್ತಲೆ ಇದ್ದಂತೆ. ಎಲ್ಲಿಯವರೆಗೆ ಬೆಳಕಿಲ್ಲ ಅಲ್ಲಿಯವರೆಗೆ ನಮಗೆ ಕತ್ತಲೆಯೇ ಅಂತ ಅನ್ಸುತ್ತೆ. ಆದರೆ ಒಂದು ಬೆಳಕು ಬಂದಾಗ ನಮಗೇನಾಗತ್ತೆ? ಆ ಬೆಳಕಿನಿಂದ ಕತ್ತಲೆ ಎಲ್ಲಿ ಹೋಯಿತು? ಇದ್ರೆ ತಾನೇ ಹೋಗೋದಿಕ್ಕೆ. ಅದು ಬೆಳಕಿನ ಅಭಾವವನ್ನ ಕತ್ತಲೆ ಅಂತ ಸ್ವಾಮಿಗಳು ಒಂದು ಕಡೆ ತಮಾಷೆ ಮಾಡಿದ್ದಾರೆ. ಒಂದು ಗುಹೆ ಒಳಗೆ ಸಾವಿರಾರು ವರ್ಷಗಳಿಂದ ಕತ್ತಲಿತ್ತು. ಆ ಕತ್ತಲನ್ನ ನೋಡೋಕ್ಕೆ ಒಬ್ಬ ಬುದ್ಧಿವಂತನು ದೊಡ್ಡ ಬೆಳಕಿನ ದೀಪವನ್ನು ಹಿಡಿದು ಕತ್ತಲನ್ನು ನೋಡೋಕ್ಕೆ ಹೋದ ಅಂತ. ಸಾವಿರಾರು ವರ್ಷದೊಳಗಿದ್ದಂತಹ ಗುಹೆಯ ಕತ್ತಲನ್ನು ನೋಡೋದಿಕ್ಕೆ ಇವನು ಬೆಳಕನ್ನು ಹಿಡ್ಕೊಂಡು ಒಳಗೆ ಹೋದ ಅಂತ. ಹಾಗೆ ಆತ್ಮಜ್ಞಾನವೂ ಕೂಡ ಅನೇಕ ಯೋನಿಗಳಲ್ಲಿ ಹುಟ್ಟಿ ಅನೇಕ ಜನ್ಮಗಳನ್ನು ಪಡೆದು ಯಾವುದೋ ಒಂದು ಪೂರ್ವಾರ್ಜಿತ ಪುಣ್ಯದ ಫಲವಾಗಿ ಈ ಒಂದು ಮನುಷ್ಯ ಜನ್ಮವನ್ನು ನಾವುಗಳು ಪಡೆದಾಗ ಆ ಅಜ್ಞಾನದ ಒಂದು ಸರಪಳಿ ಎಲ್ಲ ಜನ್ಮಗಳಲ್ಲಿಯೂ ಅವಿದ್ಯೆಯ ಒಂದು ಸರಪಳಿ ಎಲ್ಲ ಜನ್ಮಗಳಲ್ಲೂ ಇದ್ದು ಮತ್ತೆ ಮತ್ತೆ ನಮ್ಮ ಜನ್ಮಕ್ಕೆ ಕಾರಣವಾಗಿದ್ದರೂ ಪಾಪ ಪುಣ್ಯಗಳಿಂದ ಅಜ್ಞಾನದಿಂದ ಕಾರಣ. ಯಾವಾಗ ನಾವು ವೇದಾಂತ ವಾಕ್ಯಜನ್ಯವನ್ನ, ವೇದಾಂತ ವಾಕ್ಯಗಳ ಒಂದು ಪೂರ್ಣವಾದಂತಹ ಜ್ಞಾನವನ್ನು ನಾವುಗಳು ಮಾಡಿಕೊಳ್ಳುವಂಥವರು ಆಗುತ್ತೇವೆ, ಆಗ ತಾನಾಗಿಯೇ ನಮಗೆ ಎಷ್ಟು ದಿನದಿಂದ ನಮಗೆ ಈ ಅಜ್ಞಾನ ಇತ್ತೋ ಇಲ್ಲ, ಆ ಕ್ಷಣವೇ ನಮಗೆ ಪರಿಪೂರ್ಣವಾಗಿ ಈ ಜ್ಞಾನ ಅನ್ನುವಂತಹ ವಿಚಾರ ಮನಸ್ಸಿನೊಳಗೆ ಎಲ್ಲ ಒಂದು ತಪ್ಪು ತಿಳುವಳಿಕೆಯನ್ನು ಬಿಟ್ಟ ತಕ್ಷಣವೇ ನಮಗೆ ಅಜ್ಞಾನದ ಒಂದು ಬೋಧಕ, ಜ್ಞಾನದ ಒಂದು ವಿಚಾರ ನಮಗೆ ತಿಳಿಯುತ್ತೆ. ಆ ತಿಳಿಯುವಿಕೆಗೆ ನಮಗೆ ಇಷ್ಟು ದಿನದಿಂದ ಇತ್ತು ಅನ್ನೋದಿಲ್ಲ. ಆ ಕ್ಷಣದೊಳಗೆ ನೀನು ಬ್ರಹ್ಮೈವ ಸನ್ ಬ್ರಹ್ಮ, ಆ ಬ್ರಹ್ಮನೇ ಆಗಿದ್ದವನು ನೀನು, ಬ್ರಹ್ಮನಿಗಿಂತ ಹೊರದಾಗಿರುವಂಥವನಲ್ಲ. ಹೊರಚ್ಚು ಅಂತ ನೀನು ತಿಳ್ಕೊಂಡಿದ್ದೆ ಅಷ್ಟೇ.
ಮೊದಲು ನಾನು ಈ ತರಹ ಇದ್ದು ಈಗ ಹೀಗಾಗಿದ್ದೀನಿ ಅಲ್ಲ, ಮೊದಲು ನೀನು ಹಾಗೇ ಇದ್ದೆ, ಈಗಲೂ ನೀನು ಅದಾಗಿದೀಯ. ಆ ಆತ್ಮಜ್ಞಾನದ ನಂತರ, ಆ ಅವಿದ್ಯೆಯನ್ನ ಬಿಟ್ಟ ನಂತರ ನಮ್ಮ ಸ್ಥಿತಿ ಹೇಗಿರುತ್ತೆ? ಅಯ್ಯೋ, ನಾನು ಮೊದಲು ಹೀಗೆ ಇದ್ನಲ್ಲಪ್ಪ, ಯಾಕೆ ಆ ಥರ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಈಗ ನಾನು ಹೊಸದಾಗಿ ತಿಳ್ಕೊಂಡೆ ಅನ್ನುವ ಅನುಭವ ಬರೋದಿಲ್ಲ ನನಗೆ, ಹೊಸದಾಗಿ ಅರ್ಥಕೊಂಡೆ ಅನ್ನುವಂಥ ಅನುಭವ ಬರೋದಿಲ್ಲ. ನಾನು ಇರುವ ಸ್ಥಿತಿಯೊಳಗೆ ನಾನು ಇದ್ದುಕೊಂಡು ಹೋಗ್ತೇನೆ ಅನ್ನುವ ಅನುಭವದೊಳಗೆ ನಾನು ಇರ್ತೇನೆ. ನೋಡಿ, ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಆ ಚಿನ್ಮಾತ್ರವಾದಂತಹ ಸಾಕ್ಷಿ, ಚಿದಾಭಾಸವಾದಂತಹ ಒಂದು ಪ್ರಮಾಣ ಅನ್ನುವ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಬೇಕಾದ್ರೆ, ಆ ಚೈತನ್ಯ ರೂಪ ಹೇಗಿರುತ್ತೆ? ಯಾವುದೇ ರೀತಿಯಾದಂತಹ ತಪ್ಪು ತಿಳುವಳಿಕೆಯನ್ನ ಬಿಟ್ಟಿರುವಂಥದ್ದು, ಯಾವುದೇ ಅಜ್ಞಾನದ ಸಂಪರ್ಕ ಇಲ್ಲದೆ ಇರುವಂಥದ್ದು, ಯಾವುದೇ ಅವಿದ್ಯಾಲೇಶವನ್ನು ಇಟ್ಟುಕೊಳ್ಳದೇ ಇರುವಂತಹ ಆ ಚಿನ್ಮಾತ್ರ, ಈ ಮಾತ್ರ ಶಬ್ದ ಏನು ಹೇಳುತ್ತೆ ಅಂದರೆ ಅದೊಂದೇ ಅಂತ ಹೇಳುತ್ತೆ, ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಆ ರೀತಿಯಾದಂತಹ ತತ್ವವನ್ನು ನಾವು ಅನುಭವಾನುಸಾರಿಯಾಗಿ ನಿಶ್ಚಯ ಮಾಡಿಕೊಂಡಾಗ, ತುಂಬ ಮುಖ್ಯವಾದಂತಹ ಶಬ್ದ, ನನಗೆ ತಿಳಿತಿದೆ, ಅದು ತಿಳಿಯಿತು ಅಂತ ಆಗಬೇಕು, ಗೊತ್ತಾಯಿತು ಅಂತ ಆಗಬೇಕು. ಆಗ ಮಾತ್ರವೇ ನಾವು ಈ ಅವಿದ್ಯೆಯಿಂದಲೂ ಅಧ್ಯಾಸದಿಂದಲೂ ಅಜ್ಞಾನದಿಂದಲೂ ಅನ್ವಯ ವ್ಯತಿರೇಕದಿಂದಲೂ ಎಲ್ಲ ವಿಚಾರಗಳು ಕೂಡ ನಮಗೆ ತಿಳಿತಾ ಹೋಗುತ್ತೆ. ನಾವು ಇದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ಹಾಕಬೇಕು. ಪ್ರಯತ್ನವನ್ನು ಹಾಕದೆ ಅದಕ್ಕೆ ಶಾಸ್ತ್ರ ನಮಗೆ ಒಂದು ಒಳ್ಳೆಯ ಪದ್ಧತಿಯನ್ನು ಹೇಳಿದೆ ತತ್ವೋಪದೇಶವನ್ನು ಮಾಡೋದಿಕ್ಕೆ. ಯಾವುದು ಪದ್ಧತಿ ಅದು? ಅಧ್ಯಾರೋಪ ಅಪವಾದ ಅನ್ನುವಂತಹ ಒಂದು ಪದ್ಧತಿ. ಶಾಸ್ತ್ರ ಹಾಕಿಕೊಂಡಂತಹ, ಉಪನಿಷತ್ತು ಹಾಕಿಕೊಂಡಂತಹ ಪದ್ಧತಿ ಯಾವುದು? ಅಧ್ಯಾರೋಪ ಅಪವಾದ ಅನ್ನುವಂತಹ ಒಂದು ಪದ್ಧತಿ. ಈ ಅಧ್ಯಾರೋಪ ಅಪವಾದ ಪದ್ಧತಿಯನ್ನೇ ಪೂಜ್ಯ ಸರಸ್ವತಿ ಸ್ವಾಮಿಗಳು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಪ್ರಕ್ರಿಯಾ ಪ್ರತ್ಯಭಿಜ್ಞ ಅನ್ನುವಂತಹ ಒಂದು ಮೇರು ಕೃತಿಯನ್ನ ಸಂಸ್ಕೃತದೊಳಗೆ ಬರೆದಿದ್ದಾರೆ. ಸುಮಾರು 700 ಪುಟಗಳ ಒಂದು ಪುಸ್ತಕ. ಅದರೊಳಗೆ ಸ್ವಾಮಿಗಳು ಹೇಳಿರುವಂತಹ ವಿಚಾರಕ್ಕೆ 200 ಪುಟಗಳ ಇಂಟ್ರೊಡಕ್ಷನ್ ಅನ್ನು ಬರೆದಿದ್ದಾರೆ. ಅದಕ್ಕೆ ಇಂಗ್ಲಿಷ್ ಭಾಷೆಯೊಳಗೆ ಆ ಪುಸ್ತಕಕ್ಕೆ 500 ಪುಟಗಳ ಸಂಸ್ಕೃತ ಪುಸ್ತಕಕ್ಕೆ ಪೀಠಿಕೆ ಎಷ್ಟಪ್ಪ ಅಂದರೆ 200 ಪುಟಗಳ ಪೀಠಿಕೆ. ಅಂದರೆ ಅದರೊಳಗಿರುವಂತಹ ವಿಚಾರ ಎಷ್ಟು ಕಠಿಣ ಅಂತ. ಅದಕ್ಕೆ ಮೊಟ್ಟ ಮೊದಲಿಗೆ ಹೇಳ್ತಾರೆ, ಈ ಒಂದು ವಿಚಾರವನ್ನು ನಾನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಅನುಸರಿಸಿ ನಾನು ಈ ವಿಚಾರವನ್ನು ಬರೆಯೋದಕ್ಕೆ ಆರಂಭ ಮಾಡ್ತೀನಿ. ಇಲ್ಲೂ ಕೂಡ ಶಂಕರರ ಸರ್ವಸಮ್ಮತ ಅಂತ ಹೇಳಿದಾಗ ಇರುವಂತಹ ಏಕಮಾತ್ರವಾದಂತಹ ನಮಗೆ ಏನು? ನಾವುಗಳೆಲ್ಲರೂ ಕೂಡ ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರವೇ ನಾವು ಈ ಜನ್ಮದೊಳಗೆ ಮುಕ್ತಿಯನ್ನು ಪಡೆಯಲು ಸಾಧ್ಯ. ಆ ಪರಮಾತ್ಮನನ್ನು ತಿಳಿದುಕೊಂಡಾಗ ಮಾತ್ರವೇ ನಾವುಗಳು ಈ ಒಂದು ಜನ್ಮವನ್ನು ಸಾರ್ಥಕ್ಯವಾಗಿ ಮಾಡಿಕೊಳ್ಳಲು ಸಾಧ್ಯ ಅನ್ನುವ ವಿಚಾರವನ್ನು ಪೂಜ್ಯ ಸ್ವಾಮಿಗಳು ಇಷ್ಟು ಅನೇಕ ಉಪನ್ಯಾಸಗಳೊಳಗೆ ನಮಗೆ ತಿಳಿಸಿದ್ದಾರೆ. ಇನ್ನು ಉಳಿದ ಈ ಅಧ್ಯಾರೋಪ ಅಪವಾದ, ಅನುಭವ, ಹಾಗೆಯೇ ಪ್ರವೃತ್ತಿ ಮತ್ತು ನಿವೃತ್ತಿ ಧರ್ಮ, ಧ್ಯಾನ, ಹಾಗೆಯೇ ಆತ್ಮಜ್ಞಾನಕ್ಕೆ ಸಾಧನ, ಇಷ್ಟು ವಿಚಾರಗಳನ್ನು ನಾವುಗಳು ನಾಳೆಯ ದಿನ ಉಪನ್ಯಾಸದಲ್ಲಿ ನಾವುಗಳು ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಕೃಷ್ಣಾರ್ಪಣಂ ಅಸ್ತು.